ವಂದನೆಗಳು. ಈ ದಿನದ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷರಾಗಿ ನಮ್ಮ ಶಾಲೆಯ ಸಂಚಾಲಕರು ಸಹಕಾರ ರತ್ನ ಶ್ರೀ ಟಿ.ಜಿ. ರಾಜಾರಾಮ್ ಭಟ್ ಸರ್ ಇವರು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಂದು ಕೇಳುತ್ತಾ ಆರಂಭಿಸುತ್ತೇವೆ. ನಮಗೆ ಇರುವುದು ಒಂದೇ ಭೂಮಿ, ನಮಗೆ ಇರುವುದು ಒಂದೇ ದೇಶ, ಅದು ಭಾರತ. ನಾವು ದೇಶವನ್ನು ಪೂಜ್ಯ ಭಾವದಿಂದ ಭಾರತ ಮಾತೆ ಎಂದು ಗೌರವಿಸುತ್ತೇವೆ. ನಮ್ಮಲ್ಲಿ ಅನೇಕ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಆಚರಿಸುತ್ತೇವೆ. ಈ ದಿನ ವ್ಯಾಸ ಜಯಂತಿ ಮತ್ತು ವಂದೇ ಮಾತರಂ ಕಾರ್ಯಕ್ರಮವನ್ನು ಆಚರಿಸುತ್ತೇವೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ನೋಂದಾಯಿತ ಉಳ್ಳಾಲ ತಾಲೂಕು ಸಮಿತಿ ಇದರ ನೇತೃತ್ವ ವಹಿಸಿಕೊಂಡಿದೆ. ಮೊದಲಿಗೆ ಗುರುವಂದನಾ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ನಮ್ಮ ಸಹೋದರಿಯರು. ವಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮ ಸುಖಾವಬೋಧೆ ಜನಸ್ಯ ಏಜಾಂಗಲಿಕಾಯಮಾನೆ ಸಂಸಾರ ಹಲಮೋಹ ಶಾಂತಿ. ಇನ್ನು ಮುಂದೆ ಅತಿಥಿಗಳಿಂದ ಗೌರವಾರ್ಪಣೆ. ವ್ಯಾಸ ವಿರಚಿತ ಮಹಾಭಾರತ ಕೃತಿಗೆ ಹಾಗೂ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಿ ದೀಪ ಪ್ರಜ್ವಲನೆ ಮಾಡಬೇಕಾಗಿ ಅತಿಥಿಗಳಲ್ಲಿ ವಿನಂತಿಸುತ್ತೇನೆ. ಕಾರ್ಯಕ್ರಮವನ್ನು ಚಂದಗಾಣಿಸಲು ಆಗಮಿಸಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿ ಪರಿಷತ್ತಿನ ಅಧ್ಯಕ್ಷ ಶ್ರೀ ಚಂದ್ರಹಾಸ್ ಕಣಂತೂರು ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಸ್ವಾಗತ. ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಸಹಕಾರ ರತ್ನ ಈ ಶಾಲಾ ಸಂಚಾಲಕರಾದ ನಮ್ಮೆಲ್ಲರ ನೆಚ್ಚಿನ ಶ್ರೀ ಟಿ.ಜಿ. ರಾಜಾರಾಮ್ ಭಟ್ ಅವರೇ, ಇಂದು ಉಪನ್ಯಾಸ ನೀಡೋದಕ್ಕಿರುವಂತಹ ಮಿತ್ರರಾದಂತಹ ಶ್ರೀ ವಿಜಯ ಶೆಟ್ಟಿಯವರೇ, ಅಖಿಲ ಭಾರತ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಕಾರ್ಯದರ್ಶಿಗಳಾದ ಶ್ರೀ ಲತೇಶ್ ಬಾಕ್ರಬೇಲ್ ಅವರೇ, ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಚಂದ್ರಕುಮಾರ್ ಅವರೇ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ವಿದ್ಯಾರ್ಥಿನಿಯರೇ, ಇಂದು ನಾವು ಗುರುಪೂರ್ಣಿಮಾ ಹಾಗೂ ವಂದೇ ಮಾತರಂ 150 ಒಂದು ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಗುರುಗಳಿಗೆ ಗೌರವಿಸುವಂತಹ ಒಂದು ಅತ್ಯಂತ ಪವಿತ್ರವಾದಂತಹ ಒಂದು ಕಾರ್ಯಕ್ರಮ. ವೇದವ್ಯಾಸರ ಬಗ್ಗೆ ನೀವು ಕೇಳಿರಬಹುದು. ಮಹಾಭಾರತವನ್ನು ಬರೆದವರು, ವೇದವನ್ನು ವಿಂಗಡಿಸಿದವರು. ಅವರ ಹುಟ್ಟುಹಬ್ಬವನ್ನು ಗುರುಪೂರ್ಣಿಮಾ ಎಂಬ ಹೆಸರಿನಿಂದ ನಾವು ಆಚರಿಸುತ್ತೇವೆ. ಇದರ ಬಗ್ಗೆ ನಾನು ಹೆಚ್ಚು ಮಾತಾಡುವುದಿಲ್ಲ, ಯಾಕೆಂದರೆ ನಮ್ಮ ಉಪನ್ಯಾಸಕರು ಇದನ್ನು ನಿಮ್ಮ ಮುಂದೆ ಮಂಡಿಸುವುದಕ್ಕಿದ್ದಾರೆ. ಅದೇ ರೀತಿ ಅದರ ಜೊತೆಯಲ್ಲಿ ವಂದೇ ಮಾತರಂ ಕಾರ್ಯಕ್ರಮವನ್ನು ಕೂಡ ನಾವು ಜೋಡಿಸಿಕೊಂಡಿದ್ದೇವೆ. ವಂದೇ ಮಾತರಂಗೆ 150 ವರ್ಷಗಳಾದಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಇದರ ಜೊತೆಯಲ್ಲಿ ಜೋಡಿಸಿಕೊಂಡಿದ್ದೇವೆ.
ಅದರ ಬಗ್ಗೆ ನಮ್ಮ ಉಪನ್ಯಾಸಕರು ಹೇಳುತ್ತಾರೆ. ನಾನಿವತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಒಂದು ಕಿರು ಪರಿಚಯವನ್ನು ನೀಡುವುದಕ್ಕೆ ಬಯಸುತ್ತೇನೆ ನಿಮ್ಮ ಮುಂದೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಹೆಸರೇ ಸೂಚಿಸುವಂತೆ ರಾಷ್ಟ್ರ ಮಟ್ಟದಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಒಂದು ಸಂಘಟನೆ. ದೇಶದ ಎಲ್ಲ ಭಾಷೆಗಳನ್ನು ಗೌರವಿಸುವುದು, ಎಲ್ಲ ಭಾಷೆಗಳ ನಡುವೆ ಸಹೋದರಿಯ ಭಾವನೆಯನ್ನು ಮೂಡಿಸುವುದು ಮತ್ತು ಸಾಹಿತ್ಯವನ್ನು ಪ್ರೋತ್ಸಾಹಿಸುವುದು, ಮುಖ್ಯವಾಗಿ ರಾಷ್ಟ್ರೀಯ ಚಿಂತನೆಯುಳ್ಳಂತಹ ಸಾಹಿತ್ಯಗಳನ್ನು ಪ್ರೋತ್ಸಾಹಿಸುವುದು ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಮುಖ್ಯ ಉದ್ದೇಶ. ಇದು 1965ರಲ್ಲಿ ದೆಹಲಿಯಲ್ಲಿ ಸ್ಥಾಪನೆಗೊಂಡಿತು. ಆದರೆ ಕರ್ನಾಟಕದಲ್ಲಿ ಭಾಳಷ್ಟು ತಡವಾಗಿ, ಅಂದರೆ 2015ರಲ್ಲಿ ಇದರಲ್ಲಿ ಸ್ಥಾಪನೆ ಆದದ್ದು. 10-11 ವರ್ಷಗಳಾಯಿತು ಅಷ್ಟೇ. ಈಗ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ 31 ಜಿಲ್ಲೆಗಳಲ್ಲಿ, ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಇದರ ಸಮಿತಿಗಳಿವೆ. ಈ ಪರಿಷತ್, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ 2 ಪ್ರಶಸ್ತಿಗಳನ್ನು ಘೋಷಿಸುತ್ತವೆ. ಒಂದು ಆದಿಕವಿ, ಇನ್ನೊಂದು ವಾಗ್ದೇವಿ. ಈ 2 ಪ್ರಶಸ್ತಿಗಳನ್ನು ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಘೋಷಿಸುತ್ತದೆ. ಇದಕ್ಕೆ ಎಲ್ಲರಿಗೂ ಸದಸ್ಯರಾಗುವಂಥ ಅವಕಾಶ ಇದೆ. ಮುಖ್ಯವಾಗಿ ಅವರು ಸಾಹಿತ್ಯಾಸಕ್ತರಿರಬೇಕು. ಯಾರು ಸಾಹಿತ್ಯಾಸಕ್ತರು ಇದ್ದಾರಾ ಅವರು ಇದಕ್ಕೆ ಸದಸ್ಯರಾಗ್ಬೋದು. ವಿದ್ಯಾರ್ಥಿಗಳು ಕೂಡ ಈ ಸಂಘಟನೆಯ ಸದಸ್ಯರಾಗಬಹುದು. ಇದು ನಮ್ಮ ಸಾಹಿತ್ಯ ಪರಿಷತ್ತಿನ ಒಂದು ಕಿರು ಪರಿಚಯ. ಇಂದು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವವರು ನಮ್ಮ ನೆಚ್ಚಿನ ಶ್ರೀ ಟಿ.ಜಿ. ರಾಜಾರಾಮ್ ಭಟ್ ಅವರು. ನಾವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವುದಿದ್ದರೂ ಅವರು ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವವರು. ನಾನು ಬಂದು, ಸರ್ ನಿಮ್ಮ ಶಾಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗಬೇಕು ಎಂದು ಕೇಳಿದಾಗ ಭಾಳ ಸಂತೋಷದಿಂದ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವಂಥ ಶ್ರೀ ಟಿ.ಜಿ. ರಾಜಾರಾಮ್ ಭಟ್ ಅವರನ್ನು ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ, ಇದರ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಲತೇಶ್ ಶಾಂತ ಬಾಕ್ರಬೇಲು ಇವರಿದ್ದಾರೆ. ಇವರು ಓರ್ವ ಕಾನೂನು ವಿದ್ಯಾರ್ಥಿ, ಉತ್ತಮ ವಾಗ್ಮಿ, ಹಲವಾರು ಕಡೆಗಳಲ್ಲಿ ತಮ್ಮ ಮಾತುಗಾರಿಕೆಯಿಂದ ಜನಮನ್ನಣೆಯನ್ನು ಗಳಿಸಿದವರು ಶ್ರೀ ಲತೀಶ್ ಬಾಕ್ರಬೇಲ್ ಅವರು. ಅವರು ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪೂರ್ಣಿಮಾ, ಗುರು ಪರಂಪರೆಯ ಮಹತ್ವ ಹಾಗೂ ಒಂದೇ ಮಾತರಂ 150 ಇದರ ಬಗ್ಗೆ ಉಪನ್ಯಾಸವನ್ನು ಮಂಡಿಸುವುದಕ್ಕಿರುವವರು ಮಿತ್ರರಾದಂಥ ಶ್ರೀ ವಿಜೇತ್ ಶೆಟ್ಟಿ ಮಂಜನಾಡಿ ಅವರು. ಇವರು ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಕೂಡ ಹೌದು, ಅದೊಂದು ಹೆಮ್ಮೆಯ ವಿಷಯ. ಇವರು ಕೂಡ ಕಾನೂನು ವಿದ್ಯಾರ್ಥಿ, ಉತ್ತಮ ವಾಗ್ಮಿ ಕೂಡ. ಅದು ತುಳು ಭಾಷೆಯಲ್ಲಿ ಬಹಳಷ್ಟು ಅಧ್ಯಯನವನ್ನು ಮಾಡಿದವರು. ಇವರು ಇಂದಿನ ಉಪನ್ಯಾಸವನ್ನು ಮಂಡಿಸುವುದಕ್ಕಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಜೊತೆ ಈ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಚಂದ್ರಕುಮಾರ್ ಅವರಿದ್ದಾರೆ. ಎಲ್ಲ ಚಟುವಟಿಕೆಗಳಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸುವವರು. ನೆರೆಯ ವಾಣಿವಿಜಯ ಶಾಲೆಯಲ್ಲಿ ಅಧ್ಯಾಪಕರಾಗಿ ಬಹಳ ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದವರು. ವಾಣಿವಿಜಯದಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿ ಬಹಳಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದವರು. ಅವರ ಅನುಭವವನ್ನು ಈ ಶಾಲೆಯಲ್ಲಿ, ಈ ಕಾಲೇಜಿನಲ್ಲಿ ಕೂಡ ಅವರು ನೀಡುತ್ತಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಶಿಕ್ಷಕಿಯರಿದ್ದಾರೆ, ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಭಾಗವಹಿಸ್ತಾ ಇದ್ದೀರಿ. ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ.
ಮಾಧ್ಯಮ ಮಿತ್ರರಿದ್ದಾರೆ, ಅಬ್ಬಕ್ಕ ಟಿ ವಿ ಇದರ ಮಿತ್ರರಿದ್ದಾರೆ. ಅದೇ ರೀತಿ ಛಾಯಾಗ್ರಾಹಕರು, ಇಲ್ಲಿನ ಪರ್ಮನೆಂಟ್ ಛಾಯಾಗ್ರಾಹಕರು ಪುರುಷೋತ್ತಮ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಈಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ವಂದೇ ಮಾತರಂ ಗೀತೆಯ ಗಾಯನ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ, ವಂದೇ ಮಾತರಂ. ಶುಭ್ರ ಜ್ಯೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತಾ ದ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ, ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈಧೃತ ಕರ ಕರವಾಲೆ, ಅಬಲಾಗೇನೋ ಮಾಯೇತೋ ಬಲೆ, ಬಹುಬಲಧಾರಿಣಿ ನಮಾಮಿ ತಾರಿಣಿ, ರಿಪುದಲವಾರಿಣಿ ಮಾತರಂ ವಂದೇ ಮಾತರಂ, ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ, ತ್ವಂ ಹಿ ಪ್ರಾಣ ಶರೀರೆ ಬಾಹುದೇ ತುಮಿ ಮಾ ಶಕ್ತಿ, ಹೃದಯೇ ತುಮಿ ಮಾ ಭಕ್ತಿ, ತೋಮಾರಾಯಿ ಪ್ರತಿಮಾ ಗಡಿ ಮಂದಿರೆ, ಮಂದಿರೆ ವಂದೇ ಮಾತರಂ, ವಂದೇ ಮಾತರಂ. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ, ಕಮಲಾ ಕಮಲದಳ ವಿಹಾರಿಣಿ, ವಾಣಿ ವಿದ್ಯಾದಾಯಿನಿ, ನಮಾಮಿ ತ್ವಾಂ ನಮಾಮಿ ಕಮಲಾ, ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ, ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಷ್ಮಿತಾಂ ಭೂಷಿತಾಂ ಧರಣಿ ಭರಣಿ ಮಾತರಂ ವಂದೇ ಮಾತರಂ, ವಂದೇ ಮಾತರಂ.
ಕಾರ್ಯಕ್ರಮದ ಮಹತ್ವದ ಕುರಿತಾಗಿ, ಅಂದರೆ ವ್ಯಾಸರ ಗುರು ಪರಂಪರೆ ಮತ್ತು ವಂದೇ ಮಾತರಂ ಇವುಗಳ ಬಗ್ಗೆ ಉಳ್ಳಾಲ ತಾಲೂಕು ಸಮಿತಿಯ ವಿದ್ಯಾರ್ಥಿ ಪ್ರಮುಖರು ಹಾಗೂ ತುಳು ವಾಗ್ಮಿ ಆಗಿರುವ ಶ್ರೀ ವಿಜಯ್ ಶೆಟ್ಟಿ ಮಂಜನಾಡಿ ಇವರು ಉಪನ್ಯಾಸ ನೀಡಬೇಕಾಗಿ ವಿನಂತಿಸುತ್ತೇನೆ. ಸೇರಿರುವಂತಹ ಎಲ್ಲ ಮಹನೀಯರಿಗೆ ಪಡಮಡುತ್ತಾ, ಮೊದಲಾಗಿ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಶಾರದಾ ಗಣಪತಿ ವಿದ್ಯಾಕೇಂದ್ರ ಎಂಬ ಸಂಸ್ಥೆಯನ್ನು ಮುನ್ನಡೆಸುತ್ತಾ ಸಾಕಾರ ರತ್ನ ಎಂಬ ಖ್ಯಾತಿಯನ್ನು ಪಡೆದಿರುವಂತಹ ಗೌರವಾನ್ವಿತ ಶ್ರೀ ಟಿ ಜಿ ರಾಜಾರಾಮ್ ಭಟ್ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ಚಂದ್ರಹಾಸ ಕಣಂತೂರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಲತೀಶ್ ಬಾಕ್ರಬೈಲ್ ಹಾಗೂ ಪ್ರಾಂಶುಪಾಲರಾದಂತಹ ಚಂದ್ರಕುಮಾರ್ ಸರ್ ಇವರಿಗೆಲ್ಲರಿಗೂ ಕೂಡ ನಮಿಸುತ್ತಾ, ಎಲ್ಲ ಶಿಕ್ಷಕರಿಗೆ, ಶಿಕ್ಷಕೇತರ ವೃಂದದವರಿಗೆ ಹಾಗೂ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಒಂದೇ ಮಾತಿನಲ್ಲಿ ನಮಿಸುತ್ತಾ, ಅಖಿಲ ಭಾರತ ಸಾಹಿತ್ಯ ಪರಿಷತ್ ರಿಜಿಸ್ಟರ್ಡ್ ಕರ್ನಾಟಕ ಇದರ ಉಳ್ಳಾಲ ತಾಲೂಕು ಘಟಕದ ಅಡಿಯಲ್ಲಿ ನಾವೊಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜಿಸಬೇಕೆಂದು ಆಲೋಚಿಸುವಾಗ, ನಮ್ಮ ವಾರ್ಷಿಕ ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ಪ್ರಮುಖವಾದದ್ದು ವ್ಯಾಸ ಪೂರ್ಣಿಮೆ ಅಥವಾ ಗುರುಪೂರ್ಣಿಮೆ. ಈ ದಿನದ ಬಗ್ಗೆ ನಾವು ಯಾವಾಗಲೂ ಒಂದೊಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಆಚರಿಸುವಂತಹದ್ದು. ಹಾಗಾಗಿ ಈ ವರ್ಷ ನಮ್ಮ ಈ ಪುಣ್ಯಕೋಟಿ ಶಾಲೆ, ಇಡೀ ಜಿಲ್ಲೆಗೆ ಹೋದರೂ ಕೂಡ ಪುಣ್ಯಕೋಟಿ ಶಾಲೆ ಅಂತ ಹೇಳುವಾಗ ಅದೊಂದು ಯಾವಾಗಲೂ ಒಂದು ಎಲ್ಲರಿಗೂ ಚಿರಪರಿಚಿತವಾದಂತಹ ಒಂದು ವಿದ್ಯಾಕೇಂದ್ರ. ನನಗೆ ಇದು ನನ್ನ ಬಾಲ್ಯದ ನೆನಪು ಕೂಡ ಹೌದು. ಯಾಕಂದರೆ ಪ್ರಾಥಮಿಕ ವಿದ್ಯಾಭ್ಯಾಸದ ಮೊದಲ 2 ವರ್ಷ ಇಲ್ಲಿ ನಾನು ಕಳೆದಿರುವಂತಹದ್ದು. ಆವಾಗ ಹೋದವ ಇವಾಗಲೇ ಬರೋದು ಇಲ್ಲಿ. ಆದರೆ ಆ ದಿನಗಳ ನೆನಪುಗಳನ್ನು ಈಗ ನನ್ನ ಕಣ್ಣ ಮುಂದೆ ತರುತ್ತಾ, ಇಲ್ಲಿ ಅಂದು ನಿಮ್ಮ ಸ್ಥಾನದಲ್ಲಿ ಕೂತು ಮಾತನಾಡಿದವ ಇವತ್ತು ನಿಮ್ಮ ಮುಂದೆ ಬಂದು ಮಾತನಾಡುವಾಗ ಅದೇನೋ ಇಲ್ಲಿ ಕಲಿಸಿದಂತಹ ವಿದ್ಯೆ, ಆ ಶಾರದೆ, ಆ ಮಹಾಗಣಪತಿಯ ಅನುಗ್ರಹ ಹಾಗೂ ಇಲ್ಲಿನ ಗುರುಗಳ ಅಂದು ಅವರು ನೀಡಿದಂತಹ ಬೋಧನೆ ಏನೋ ಒಂದು ಆ ಅಂಶ ನನ್ನಲ್ಲಿ ಇದ್ದಿದ್ದರಿಂದ ಕಾರಣದಿಂದಾಗಲಿ ಇವತ್ತು ನಿಮ್ಮ ಮುಂದೆ ಬಂದು ಮಾತನಾಡುವಂತಹ ಶಕ್ತಿ ನನಗೆ ಆ ದೇವರು ಒದಗಿಸಿದ್ದಾರೆ. ಹಾಗಿರುವಾಗ ವ್ಯಾಸ ಜಯಂತಿ, ವಂದೇ ಮಾತರಂನ ವಿಷಯಕ್ಕೆ ಬರುವಾಗ, ಮೊದಲಾಗಿ ವಂದೇ ಮಾತರನ ವಿಷಯದ ಬಗ್ಗೆ ಕೆಲವಷ್ಟು ವಿಚಾರಗಳನ್ನು ಚರ್ಚಿಸೋದು, ಆನಂತರ ವ್ಯಾಸ ಪೂರ್ಣಿಮೆ ಅಥವಾ ಈ ಗುರುಪೂರ್ಣಿಮೆಯ ವಿಚಾರದ ಬಗ್ಗೆ ನಾವು ಮಾತನಾಡೋಣ. ವಿದ್ಯಾರ್ಥಿಗಳೇ, ಬಹುಶಃ ಜಗತ್ತಿನಲ್ಲಿ ಎಷ್ಟು ರಾಷ್ಟ್ರಗಳಿವೆ ಎಂಬಂತಹ ಪ್ರಶ್ನೆಯನ್ನು ಕೇಳಿದರೆ ನಿಮಗೆ ಉತ್ತರಿಸಲು ಸಾಧ್ಯವಿದ್ದರೆ ನೀವೇ ಉತ್ತರಿಸಬಹುದು. ನಿಮ್ಮ ಲೆಕ್ಕಾಚಾರದಲ್ಲಿ ಎಷ್ಟು ರಾಷ್ಟ್ರಗಳಿವೆ? ಯಾರು ಕೂಡ ಹೇಳ್ಬೋದು, ತಪ್ಪಾದರೂ ತೊಂದರೆ ಇಲ್ಲ. ಯಾಕಂದರೆ ನಿಖರ ಉಲ್ಲೇಖವನ್ನು ಹೇಳುವುದಕ್ಕಿಂತಲೂ ನಿಮಗೆ ತಿಳಿದಿರುವಂತಹದ್ದು ಹೇಳಬಹುದು. ಯಾರಾದರೂ ಒಬ್ಬರು ಎದ್ದು ನಿಂತು ಹೇಳಿದರೆ ಮುಗೀತಲ್ಲಿಗೆ. ನೋಡುವ. ಲೆಕ್ಕ ಮಾಡಲಿಕ್ಕೆ ದೊಡ್ಡದುಂಟದು, ಪಟ್ಟಿ ಉದ್ದ ಉಂಟು, ಲೆಕ್ಕ ಮಾಡಬೇಡಿ. ಅಂದಾಜಿನಲ್ಲಿ ಹೇಳಿದರೂ ತೊಂದರೆ ಇಲ್ಲ. ನಿಮಗೊಂದು ಗೊತ್ತಿರ್ತದಲ್ಲ ಎಷ್ಟು ರಾಷ್ಟ್ರಗಳು ಅಂತ. ಸರಿ, ಅವರಿಗೊಬ್ಬೊಂದು ಚಪ್ಪಲಿ ಹಿಡಿಯಿರಿ. ಜಗತ್ತಿನಾದ್ಯಂತ ಸ್ವಯಂ ಘೋಷಿತ ರಾಷ್ಟ್ರಗಳ ಪಟ್ಟಿ ಮಾಡಿದರೆ 250ಕ್ಕಿಂತಲೂ ಹೆಚ್ಚಿದೆ. ಆದರೆ ಅಧಿಕೃತ ಪಟ್ಟಿಯಲ್ಲಿ 195 ರಾಷ್ಟ್ರಗಳು ಅಂತ ನಾವು ಪರಿಗಣಿಸ್ತೇವೆ. ಆ 195 ರಾಷ್ಟ್ರಗಳಲ್ಲಿಯೂ ಕೂಡ
ಅವರವರು ಅವರವರ ರಾಷ್ಟ್ರವನ್ನು ಕಂಡಂತಹ ದೃಷ್ಟಿಯನ್ನು ನಾವು ಒಮ್ಮೆ ಗಮನಿಸಬೇಕು. ಎಲ್ಲರೂ ಒಂದೇ ರೀತಿಯಲ್ಲಿ ತಮ್ಮ ದೇಶವನ್ನು ಕಾಣಲಿಲ್ಲ. ದೇಶ ರಚನೆಯಾದ ಕಾರಣ ಕೂಡ ಬೇರೆ ಬೇರೆ. ಎಲ್ಲರೂ ಕೂಡ ನಮ್ಮಂತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಗೆದ್ದು ತಂದಂತಹ ರಾಷ್ಟ್ರ ಅಂತಲ್ಲ, ಅವರವರ ರೀತಿಯಲ್ಲಿ ಅವರವರ ರಾಷ್ಟ್ರವನ್ನು ಪಡೆದುಕೊಂಡಿದ್ದಾರೆ. ಈ ರೀತಿ ಪಡೆದಿರುವಂತಹ ಈ ಎಲ್ಲ ರಾಷ್ಟ್ರಗಳು ಕೂಡ ಅವರ ರಾಷ್ಟ್ರವನ್ನು ಹೇಗೆ ಕಂಡಿದ್ದಾರೆ ಎಂಬುದನ್ನು ಕೆಲವಷ್ಟು ವಿಚಾರವನ್ನು ಹೇಳುವುದಾದರೆ, ಬಹುಶಃ ಬಹುತೇಕ ರಾಷ್ಟ್ರಗಳು ತಮ್ಮ ಭೂಮಿಯನ್ನು ಹೇಗೆ ಕರೀತಾರೆ ಅಂದರೆ ಫಾದರ್ಲ್ಯಾಂಡ್ ಅಂತ ಕರೀತಾರೆ, ಅಂದರೆ ಪಿತೃಭೂಮಿ ಅಂತ. ಅದನ್ನು ಅವರು ಹೇಗೆ ಅರ್ಥೈಸ್ತಾರೆ ಅಂತ ಹೇಳಿದರೆ, ಇದು ನಮ್ಮ ಒಂದರ್ಥದಲ್ಲಿ ಹೇಳುವುದಾದರೆ ನಮಗೆ ಪಿತೃ ಅಥವಾ ಪಿತನ ಸ್ಥಾನದಲ್ಲಿ ಹೇಗಿದೆ, ನಮಗೆ ತಂದೆ ಹೇಗಿದ್ದಾರೋ ಅದೇ ಸ್ಥಾನದಲ್ಲಿ ನಮ್ಮ ದೇಶ ಕೂಡ. ಇಲ್ಲಿ ನಾವು ಏನು ನೋಡಬೇಕಂದ್ರೆ, ಇಲ್ಲಿ ಪ್ರೀತಿಗಿಂತಲೂ ಅಧಿಕಾರವನ್ನು ಹೆಚ್ಚು ಸೂಚಿಸುವಂತಹ ಒಂದು ಸಂಕಲ್ಪ ಅದು. ಅಂದರೆ ನಮಗೆ ಈ ಅಧಿಕಾರ ಸಿಕ್ಕಿದೆ, ನನ್ನ ತಂದೆ ಕೊಟ್ಟ ಅಧಿಕಾರ ಅಂತ ಹೇಳ್ತೇವಲ್ಲ, ಪಿತ್ರಾರ್ಜಿತ ಆಸ್ತಿ ಅಂತ. ಅಪ್ಪ ಮಾಡಿದ್ದೆಲ್ಲ ನನಗೆ ಅಂತ, ಹಾಗೆ ಅಪ್ಪ ಮಾಡಿಟ್ಟದ್ದು ಅಂತ. ಆ ಫಾದರ್ಲ್ಯಾಂಡ್ನ ತತ್ವದಲ್ಲಿ ಹೇಗೆ ಹೇಳ್ತದೆ ಅಂದರೆ, ರಕ್ಷಣೆ ಕೊಡುವಂತಹ ಭಾವ ನನ್ನ ದೇಶಕ್ಕಿದೆ. ಯಾಕೆ? ನನ್ನ ತಂದೆ ನನ್ನನ್ನು ರಕ್ಷಿಸ್ತಾರೆ, ಅದೇ ರೀತಿ ನನ್ನ ದೇಶ ನನ್ನನ್ನು ರಕ್ಷಿಸುತ್ತದೆ ಅಂತ. ಈ ಭಾವ ಒಂದು ಕಡೆ ಆದರೆ, ಮತ್ತೊಂದು ವಿಶೇಷವಾದ ಗುಣ ಅಮೇರಿಕಾದಲ್ಲಿದೆ. ಅವರವರ ದೇಶವನ್ನು ಏನು ಕರೀತಾರೆ ಗೊತ್ತುಂಟಾ? ಅಂಕಲ್ ಸ್ಯಾಮ್ ಅಂತ ಅವರು ಕರೀತಾರೆ. ಯಾಕೆ ಅಂಕಲ್ ಸ್ಯಾಮ್ ಅಂತ ಕರೀತಾರೆ ಅಂತ ಹೇಳಿದರೆ, ಅವರಿಗೆ ಅವರ ದೇಶ ಎಂಬುದು ಗೌರವಕ್ಕಿಂತಲೂ ಪ್ರೀತಿ ಹೆಚ್ಚು ಅಂತ ಅವರು. ಯಾಕೆ? ಸ್ವಾತಂತ್ರ್ಯವನ್ನು ಕೊಟ್ಟಂತಹ ದೇಶ, ನನಗೆ ಏನಾದರೂ ಸೌಲಭ್ಯ ಬೇಕಿದ್ರೆ ನನಗೆ ಒದಗಿಸುವಂತಹ ಒಂದು ದೇಶ, ಹಾಗೂ ನನಗೆ ಎಲ್ಲ ರೀತಿಯಲ್ಲಿ ಸಹಕಾರ ಆಗಿರುವಂತಹದ್ದು ನನ್ನ ಗೆಳೆಯನಂತಿರುವವನು, ನನ್ನೊಂದು ಮಾವ ಚಿಕ್ಕಪ್ಪ ಇದ್ದರೆ ನನಗೊಂದು ಪ್ರೀತಿಯಿಂದ ಏನಾದರೂ ಕೊಡ್ತಾನಲ್ಲ, ಆ ರೀತಿ ಅವರ ಅಂಕಲ್ ಸ್ಯಾಮ್ ಅಂತ ಅವರ ದೇಶವನ್ನು ಕರೆದಿರ್ತಾರೆ. ಈ ರೀತಿ ಬೇರೆ ಬೇರೆ ದೇಶದವರು ಅವರವರ ದೇಶವನ್ನು ಆ ರೀತಿ ನೋಡಿದ್ದಾದರೂ, ಈಗ ನಾನು ವಿಷಯಕ್ಕೆ ಬರ್ತೇನೆ. ಭಾರತವನ್ನು ನೀವು ಹೇಗೆ ಕಂಡಿದ್ದೀರಿ ಹೇಳಿ? ಈಗ ನಿಮಗೆ ಒಂದು ಕಡೆಯಲ್ಲಿ ಫಾದರ್ಲ್ಯಾಂಡ್, ಇನ್ನೊಂದು ಕಡೆಯಲ್ಲಿ ಅಂಕಲ್ ಸ್ಯಾಮು, ನೀವೇನು ಕರಿತೀರಿ ಭಾರತವನ್ನು? ಮಾತೃಭೂಮಿ ಅಂತ, ಮದರ್ಲ್ಯಾಂಡ್ ಅಂತ. ಯಾಕೆ ನೀವು ಮದರ್ಲ್ಯಾಂಡ್ ಅಂತ ಕರಿತೀರಿ? ತಾಯಿ ಎಂಬ ಒಂದು ಶಬ್ದದಲ್ಲಿ ನಿಮಗೆ ಒಂದು ಭಾವನೆ ಇದೆ. ಏನದು? ನಮ್ಮನ್ನು ಸಾಕುವವಳು, ನಮ್ಮ ಹುಟ್ಟಿಗೆ ಕಾರಣಲಾದವಳು, ಹಾಗೂ ನಮ್ಮನ್ನು ಇಷ್ಟರವರೆಗೆ ಯಾರು ತಪ್ಪಿದರೂ ಕೂಡ ನನ್ನ ತಾಯಿ ನನ್ನನ್ನು ರಕ್ಷಿಸುತ್ತಾಳೆ. ಅವಳ ವಾತ್ಸಲ್ಯಕ್ಕಿಂತ ಮಿಗಿಲಾದದ್ದು ಏನಿಲ್ಲ. ಅಮ್ಮನತ್ತಿಗೆ ಇರುವಂತಹ ಪ್ರೀತಿ ಒಮ್ಮೊಮ್ಮೆ ತಂದೆ ಹತ್ರ ಕೂಡ ಇರುವುದಿಲ್ಲ ನಮ್ಮ ಹತ್ರ. ಯಾಕೆ? ಈ ಪ್ರೀತಿ ನನಗೆ ತಾಯಿ ಕೊಟ್ಟಿದ್ದಾಳೆ ಅಂತ. ಅದೇ ಪ್ರೀತಿಯನ್ನು ನಾನು ಭಾರತದಲ್ಲಿ ಕಂಡಿದ್ದರಿಂದ ನಾನು ಭಾರತವನ್ನು ಕೂಡ ಅದೇ ಭಾವದಲ್ಲಿ, ಒಂದು ಹೆಣ್ಣು ಒಂದು ತಾಯಿಯ ರೂಪದಲ್ಲಿ ಕಂಡಿದ್ದೇವೆ. ಹಾಗಾಗಿ ನೀವೆಲ್ಲರೂ ಮದರ್ಲ್ಯಾಂಡ್ ಅಂತಲೇ ಕರೀತಿದ್ದೀರಿ. ಇದಕ್ಕೆ ಮುಖ್ಯ ಧ್ಯೇಯ ಏನು? ಬಹುಶಃ ನೀವು ಈ ರೀತಿ ನಾವು ಮದರ್ಲ್ಯಾಂಡ್ ಅಂತ ಕರಿಬೇಕಂದ್ರೆ, ನೀವು ವಿದ್ಯಾರ್ಜನೆಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಭಾರತ ನನ್ನ ಮಾತೆ, ಭಾರತ ನನ್ನ ಮಾತೆ, ಭಾರತ ಮಾತೆ ಅಂತ ನಾವು ಕರಿತೇವೆ. ಇವತ್ತು ನಾವು ಪುಷ್ಪಾರ್ಚನೆ ಕೂಡ ಮಾಡಿದ್ದೇವೆ. ಆದರೆ ಈ ತತ್ವಕ್ಕೆ ನಾವು ಅದರ ಬಗ್ಗೆ ಹಿನ್ನೆಲೆಯನ್ನು ಹುಡುಕುವಾಗ ಮೊದಲು ನಮಗೆ ಗೊತ್ತಿರಬೇಕಾದದ್ದು, ನಮ್ಮ ನೆಲವನ್ನು ಇಂದಿನಿಂದ ಅಂತಲ್ಲ, ಇತಿಹಾಸದಲ್ಲೇ ನಾವು ಜನನಿ ಅಂತಲೇ ಕರೆದಿರುವಂತಹದ್ದು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಮೊದಲು ನಿಮ್ಗೆ ಗೊತ್ತಿರಬಹುದು. ತಾಯಿ ಮತ್ತು ಭೂಮಿಯನ್ನು ಒಂದೇ ಸ್ಥಾನದಲ್ಲಿ ಇಟ್ಟುಕೊಂಡವರು ನಾವು ಭಾರತೀಯರು. ಹಾಗಿರುವಾಗ ಆ ತತ್ವವನ್ನು ಪರಿಪಾಲಿಸಿದಂತಹ ನಾವು ಭೂಮಿಯನ್ನು ನಾವು ತಾಯಿ ಅಂತ ಕರೆದಿದ್ದೇವೆ. ಆದರೆ ಒಂದು ರಾಷ್ಟ್ರವನ್ನು ತಾಯಿ ಅಂತ ಕರೆಯುವಾಗ ಅದಕ್ಕೆ ಒಂದು ಇತಿಹಾಸದ ಒಂದು ಪ್ರಧಾನ ಸ್ಥಾನವನ್ನು ಪಡೆದಿರುವಂತಹದ್ದು ಇದೇ ವಂದೇ ಮಾತರಂ ಎಂಬ ಗೀತೆಯಿಂದಾಗಿ. ಯಾಕೆ? ಬಹುಶಃ ನಮಗೆ ಇತಿಹಾಸದನ್ನು ಮೆಲುಕು ಹಾಕುವಂತಹ ಸಂದರ್ಭದಲ್ಲಿ ಈ ದೇಶ ಎಷ್ಟೋ ಕಾಲದಿಂದ ಹೇಗಿತ್ತು ಅಂತ ಹೇಳಿದರೆ, ರಾಜರ ಆಡಳಿತದಲ್ಲಿತ್ತು. ರಾಜರ ಆಡಳಿತದಲ್ಲಿದ್ದಾಗ ಒಂದು ಕ್ರಮ ಇತ್ತು. ಇದು ಈ ದೇಶ ಅಂತಲ್ಲ, ಜಗತ್ತಿನಾದ್ಯಂತ ರಾಜರೇ ಇದ್ದದ್ದು. ಎಲ್ಲರೊಬ್ಬರಿಗೆ ಒಬ್ಬ ನಾಯಕ, ಆ ನಾಯಕನ ಅರಸನಾದ, ಚಕ್ರವರ್ತಿ ಆದ ಅಂತ. ಆ ಅರಸನನ್ನು ನಾವು ಹೇಗೆ ಕಾಣ್ತಾ ಇದ್ವಿ ಅಂದರೆ, ರಾಜ ಪ್ರತ್ಯಕ್ಷ ದೇವತಾ ಅಂತ. ಅಂದರೆ ರಾಜನೇ ನಮಗೆ ದೇವರು ಅಂತ. ಯಾವಾಗ ರಾಜ ನನಗೆ ದೇವರು ಅಂತ ಹೇಳುವಾಗ ಅವ ಹೇಳಿದ್ದೆಲ್ಲ ಸರಿ. ಹಾಗೆ ಇದ್ದದ್ದು ನಮ್ಮ ರಾಷ್ಟ್ರ. ಆ ಕಾಲದಲ್ಲಿ ಆ ವ್ಯವಸ್ಥೆ ಇತ್ತು.
ಆ ಕಾಲದಲ್ಲಿ ಅವರು ಹೇಳಿದಂತ ಹೇಳುವಾಗ ಅವರು ಕಣ್ಣು ಮುಚ್ಚಿ ಹೇಳುವುದಂತಲ್ಲ, ಅವರದ್ದೇ ಆದಂತಹ ಸಿದ್ಧಾಂತಗಳು, ಅವರ ರಾಷ್ಟ್ರ ಸ್ಥಾಪನೆ ಮಾಡಿದ ಉದ್ದೇಶದ ಅನುಗುಣವಾಗಿ ಅವರು ಆ ರೀತಿ ಯಾವ ಆಜ್ಞೆಯನ್ನು ಕೊಟ್ಟರೂ ಕೂಡ ನಮ್ಮ ಅರಸನ ಆಜ್ಞೆಯನ್ನು ನಾವು ಮೀರಲಿಕ್ಕಿಲ್ಲ ಅಂತ. ಈ ಭಾವದಿಂದ ಹುಟ್ಟಿಕೊಂಡದ್ದು ನಮ್ಮ ರಾಷ್ಟ್ರದ ಮೊದಲ ಗುಣ. ನಂತರ ಬಂದವರು ಯಾರು? ಊರಿನವರಲ್ಲ, ಹೊರಗಿನವರು ನಮ್ಮ ಊರಿಗೆ ಬಂದರು. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಸ್ವಲ್ಪ ಬದಲಾವಣೆ ಆಯಿತು. ನಮ್ಮ ಅರಸರು ಕೂಡ ದೇವರು ಅಂತ ಹೇಳಿದ್ರಲ್ಲ, ದೇವರಿಗೆ ಮಿಗಿಲಾಗಿ ಒಂದು ಹೊರಗಿನ ಕಂಪೆನಿ ನಮಗೆ ಆಳ್ವಿಕೆ ಮಾಡಲಿಕ್ಕೆ ಬಂತು. ಆಗ ನಮಗೆ ಗೊತ್ತಾದದ್ದು ಈಸ್ಟ್ ಇಂಡಿಯಾ ಕಂಪೆನಿಯ ರಾಷ್ಟ್ರ ಅಧಿಕಾರ ಆಗಿರ್ಬೋದು, ಅದರ ನಂತರ ಬಂದಿರುವಂತಹ ಬ್ರಿಟಿಷ್ ರಾಜ್. ನಿಮಗೆ ಬ್ರಿಟಿಷರು ಯಾವಾಗ ಭಾರತಕ್ಕೆ ಬಂದರು ಅಂತ ಹೇಳುವಾಗ 16ನೇ ಶತಮಾನದ ಒಂದು ದಿವಸವನ್ನು ಕೊಡ್ತೀರಿ ನೀವು. ಆದರೆ ಬ್ರಿಟಿಷ್ ಸಾಮ್ರಾಜ್ಯದ ಅಧಿಕಾರ ಬಂದದ್ದು ನಮಗೆ 1858ರ ನಂತರ. ಯಾಕೆ? ಕಂಪೆನಿ ಆಡಳಿತ ಹೋಗಿ ಕ್ವೀನ್ ಯಾರು, ಈಗ ನಮ್ಮ ಎಲಿಜಬೆತ್ ಆಗಿ ಈಗ ಚಾರ್ಲ್ಸ್ ಅಂತ ಇದ್ದಾರೆ ಬ್ರಿಟಿಷ್ನವರು, ಅವರ ಅಧಿಕಾರದಲ್ಲಿ ಭಾರತ ಬಂದದ್ದು 858ರಲ್ಲಿ. ಅದಕ್ಕಿಂತ ಮೊದಲೊಂದು 57ರಲ್ಲಿ ಒಂದು ದೊಡ್ಡ ವಿಷಯ ಆಗಿದೆ. ಭಾರತದ ಸ್ವಾತಂತ್ರ್ಯದ ಒಂದು ಇತಿಹಾಸದ ಒಂದು ಮೊದಲ ಪುಟ ಅದು ಗೊತ್ತಿದೆಯಾ? ಇತಿಹಾಸ ಕಲಿತವರಂತ ನಾನು ಭಾವಿಸ್ತೇನೆ. 857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಅದಕ್ಕೆ ಬೇರೆ ಬೇರೆ ಹೆಸರು ಕೊಟ್ಟಿದ್ದಾರೆ, ಸಿಪಾಯಿ ಮ್ಯೂಟಿನಿ ಅಥವಾ ದಂಗೆ, ಈ ರೀತಿಯೆಲ್ಲ ಹೆಸರು ಕೊಟ್ಟಿದ್ದಾರೆ. ಈ ದಂಗೆ ಆದ ಕಾಲಕ್ಕೆ ಕಂಪೆನಿಗೆ ಗೊತ್ತಾಯಿತು, ಇನ್ನು ನಾವು ಇರ್ಲಿಕ್ಕೆ ಆಗಲ್ಲ, ನಮಗೆ ರಾಷ್ಟ್ರದ ಸಹಕಾರ ಬೇಕಂತ ಇಂಗ್ಲೆಂಡ್ನವರು ನಮ್ಮ ಊರಿಗೆ ಬಂದರು. ಇಲ್ಲಿದ್ದೇ ನಮಗೆ ಇನ್ನು ಮುಂದಕ್ಕೆ ಭಾರತ ಎಂಬುದು ಅಧಿಕೃತವಾಗಿ ಬ್ರಿಟಿಷ್ ಸಾಮ್ರಾಜ್ಯ ಅಂತ ಆದ ಮೇಲೆ ನಮ್ಮ ಭಾರತದಲ್ಲಿ ಎಲ್ಲ ಕಡೆಗಳಲ್ಲಿ ಇಂತಹ ಕಾರ್ಯಕ್ರಮ ಆಗುವಾಗ ನೀವು ಇವತ್ತು ನಾವು ಹಾಡಿದ ಒಂದೇ ಮಾತ್ರಮಲ್ಲ, ಆಗ ಹಾಡ್ತಾ ಇದ್ದದ್ದು ಗಾಡ್ ಸೇವ್ ದ ಕ್ವೀನ್ ಅಂತ ಒಂದು ಹಾಡು. ಏನದು? ಅದು ಬ್ರಿಟಿಷ್ ಸಾಮ್ರಾಜ್ಯದವರ ರಾಷ್ಟ್ರಗೀತೆ. ಗಾಡ್ ಸೇವ್ ದ ಕ್ವೀನ್ ಅಂತ ಹೇಳುವಾಗ ಏನದರ ಅರ್ಥ? ದೇವರೇ ನನ್ನ ರಾಣಿಯನ್ನು ರಕ್ಷಿಸಿ. ಯಾರ ರಾಣಿ? ಬ್ರಿಟಿಷರ ರಾಣಿಯನ್ನು ರಕ್ಷಿಸಿ. ಎಲ್ಲಿ ಹೇಳೋದು? ಭಾರತದಲ್ಲಿ ಭಾರತೀಯರ ನಡುವೆಯಲ್ಲಿ ಪರಕೀಯರು ಬಂದು ಹೇಳಿ ನಮ್ಮನ್ನು ಕೂಡ ಅದನ್ನೇ ಹೇಳಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಭಾರತವೆಂಬುದು ನಮ್ಮ ಭೂಮಿಗೆ ಬಂದವರು ನಮಗೆ ಅವರ ರಾಣಿಯನ್ನು ರಕ್ಷಿಸಲು ಪ್ರಾರ್ಥಿಸುವಂಥ ಪರಿಸ್ಥಿತಿ ಬಂತಲ್ಲ ಅಂತ ಹೇಳುವಾಗ ಅಲ್ಲಿ ಹುಟ್ಟಿದಂತಹ ಒಂದು ಕ್ರಾಂತಿಯ ಹೆಸರೇ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಎಂಬಂಥ ಒಬ್ಬ ಮೇಧಾವಿ. ಅವರು ಸಾಮಾನ್ಯರಲ್ಲ. ಅವರ ಕಲ್ಪನೆಗಳನ್ನು ನೀವು ಕಲ್ಪಿಸಬೇಕಂದ್ರೆ ಅವರ ಕೃತಿಗಳನ್ನು ನೀವು ಓದಬೇಕು. ಈ ಬಂಕಿಮಚಂದ್ರ ಚಾಟರ್ಜಿ ಅಥವಾ ಚಟ್ಟೋಪಾಧ್ಯಾಯ ಅಂತ ಅವರ ನಿಜ ಹೆಸರು, ಈಗ ಅದನ್ನು ಸಣ್ಣದ ಮಾಡಿ ಚಾಟರ್ಜಿ ಅಂತ ಕರೀತಾರೆ. ಈ ಬಂಕಿಮಚಂದ್ರರು ಯಾಕೆ ಈ ವಿಷಯದಲ್ಲಿ ಬರ್ತಾರೆ ಅಂತ ಹೇಳಿದರೆ, ಆ ಕಾಲದಲ್ಲಿ 1838ರಲ್ಲಿ ಅವರು ಹುಟ್ಟಿ ಅವರು ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಜನೆಯನ್ನು ಮಾಡಿ ಮುಂದೆ ಇದೇ ಬ್ರಿಟಿಷ್ ಸರ್ಕಾರದ ಅಡಿಯಲ್ಲಿ ಅವರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಕೆಲಸ ಮಾಡುವಂಥ ಹೊತ್ತು. ಆಗ ಅವರಿಗೆ ಒಂದು ಗೊತ್ತಾಗಿತ್ತು, ಬ್ರಿಟಿಷ್ ಸರ್ಕಾರದ ಅಡಿಯಲ್ಲಿ ಎಷ್ಟು ದೊಡ್ಡ ಸ್ಥಾನ ಕೊಟ್ಟರೂ ಕೂಡ ಭಾರತೀಯರು ಬ್ರಿಟಿಷ್ ಅಧಿಕಾರಿಗಳ ಅಡಿಯಲ್ಲಿ ಗುಲಾಮರಾಗಿ ಇದ್ದವರು. ಎಷ್ಟು ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ಅವರು ಇನ್ನೊಬ್ಬರಿಗೆ ಸಲಾಂ ಮಾಡುವುದೇ ಅವರ ಕೆಲಸವಾಗಿತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಅವರಲ್ಲಿ ಹುಟ್ಟಿದಂತಹ ಕಿಚ್ಚು. ಆದರೆ ಅವರು ಆ ಕಿಚ್ಚಿನಿಂದಾಗಿ ಕತ್ತಿ ಹಿಡಿದು ಯುದ್ಧ ಮಾಡಲಿಲ್ಲ. ಕತ್ತಿಯ ಮೊದಲಾಗಿ ಉಪಯೋಗಿಸಿದ್ದು ಬಳಪ. ನಾವು ಮೊದಲು ಹೇಳ್ತಾ ಇದ್ವಿ, ಕತ್ತಿಗಿಂತ ಹರಿತವಾದದ್ದೇನು? ಬಳಪ, ಪೆನ್. ನೀವು ಬರೆಯುವುದರಲ್ಲಿ ಎಷ್ಟು ಅದರ ಮಹತ್ವ ಇದೆ ಅಂತ ಹೇಳಿದರೆ, ಎಷ್ಟೋ ವಿಷಯವನ್ನು ಕತ್ತಿಯಲ್ಲಿ ಯುದ್ಧ ಮಾಡಿ ಖಡ್ಗದ ಹಿಡಿದು ಯುದ್ಧ ಮಾಡುವುದು ಕೂಡ ಅಗತ್ಯವೇ. ಆದರೆ ಕೆಲವೊಂದು ವಿಚಾರಕ್ಕೆ ನಾವು ಖಡ್ಗವನ್ನು ಉಪಯೋಗಿಸದೆ ಬಳಪದಲ್ಲಿ ಬರೆದಂತಹ ಬರಹದಿಂದಲೇ ನಾವು ಎಷ್ಟೋ ವಿಚಾರವನ್ನು ಗೆದ್ದು ಸಾಧಿಸಬಹುದು. ಹಾಗಾಗಿ ಅವರ ಆ ಅಸ್ತ್ರವನ್ನು ಹಿಡಿದರು. ಪ್ರತ್ಯಕ್ಷವಾಗಿ ಯುದ್ಧ ಮಾಡುವುದಕ್ಕಿಂತ ಪರೋಕ್ಷವಾಗಿ ಎಲ್ಲರ ಮನಸ್ಸಿಗೆ ತಲುಪುವಂತಹ ಒಂದು ವ್ಯವಸ್ಥೆ ಆಗಬೇಕಂತ ಅವರು ದುರ್ಗೇಶ ನಂದಿನಿ ಅಥವಾ ವಿವಿಧ ಕೃತಿಗಳನ್ನೆಲ್ಲ ಬರೀತಾರೆ ಅವರು. ಈ ರೀತಿ ಬೇರೆ ಬೇರೆ ಕೃತಿಗಳನ್ನು ಬರೆದ ಮೇಲೆ 1875ರಲ್ಲಿ ನವೆಂಬರ್ 7ರಂದು ಬಂಗಾಳ, ಬಹುಶಃ ಬ್ರಿಟಿಷರು ಮೊದಲು ಬಂದ ಜಾಗವು ಕೂಡ ಬಂಗಾಳವೇ, ಕೊನೆಯವರೆಗೆ ಅವರ ಆಸೆ ಇದ್ದದ್ದು ಕೂಡ ಬಂಗಾಳದ ಅಧಿಪತ್ಯವೇ ಅವರಿಗೆ. ಆ ಬಂಗಾಳದ ಒಳಗಡೆ ಹೂಗ್ಲಿ ನದಿಯ ತಟದಲ್ಲಿ
ಒಂದು ಊರಿದೆ. ಆ ಊರಿನಲ್ಲಿ ಕೂತ್ಕೊಂಡು ಬರೆದಿರುವಂತಹ ಒಂದು ಕೃತಿ, ಆ ಕೃತಿಗಿಂತ ಮೊದಲು ಬರೆದಿರುವಂತಹ ಒಂದು ಗೀತೆ. ಅದೇ ಗೀತೆ ನೀವು ಇಷ್ಟರವರೆಗೆ ಹಾಡಿರುವುದು ವಂದೇ ಮಾತರಂ ಅಂತ. ವಂದೇ ಮಾತರಂ ಎಂಬ ಹೆಸರಿನಲ್ಲೇ ನೀವು ಈಗ ಹೇಳಿದ್ರಲ್ಲ ಮದರ್ಲ್ಯಾಂಡ್, ಅದನ್ನೇ ಹೇಳುವುದು. ವಂದಿಸುವ ಮಾತೆಗೆ ಇದೇ ಅರ್ಥ ಅದರಲ್ಲಿರುವುದು. ಯಾವ ಮಾತೆ? ಭಾರತ ಮಾತೆಗೆ ನಾನು ವಂದಿಸುತ್ತೇನೆ ಅಂತ. ಭಾರತ ಮಾತೆಗೆ ವಂದಿಸುತ್ತೇನೆ ಅಂತ ಹೇಳುವಾಗ ಕೇವಲ ಭಾರತ ಮಾತೆಗೆ ಯಾಕೆ ವಂದಿಸಬೇಕಂತ ಹೇಳುವಾಗ ಅವಳ ಆ ಪದ್ಯದ ಸಾಲುಗಳನ್ನೇ ನೋಡಿದಾಗ ನಿಮಗೆ ಗೊತ್ತಾಗ್ತದೆ. ಭಾರತ ಮಾತೆ ಅಂದರೆ ಯಾರು? ಭಾರತ ಮಾತೆ ಅಂದರೆ ಫಲ, ಜಲ, ಶುದ್ಧವಾದಂತಹ ಜಲವನ್ನು ತನ್ನಲ್ಲಿ ಇರಿಸಿಕೊಂಡವಳು, ಫಲವೃಕ್ಷವಾದಂತಹ ವೃಕ್ಷಗಳನ್ನು ತನ್ನಲ್ಲಿ ಇರಿಸಿಕೊಂಡವಳು, ಮಲೆಯ ಪರ್ವತದ ಶೀತಲ ಗಾಳಿಯಿಂದ ಶೋಭಿತಲಾದವಳು, ಚಂದ್ರನ ಹೊಳಪಿನಂತೆ ಇರುವಂತಹ ಅದರಿಂದ ಪುಳಕಿತವಾಗುವವಳು. ಈ ರೀತಿ ಪ್ರತಿ ಸಾಲನ್ನು ಕೂಡ ಬಿಡಿಸುತ್ತಾ ಹೋದರೆ ಭಾರತ ಏನಂತ ನಿಮಗೆ ಅರ್ಥ ಆಗ್ತದೆ. ಬಹುಶಃ ಇಲ್ಲಿ ನಾವು ಹಾಡುವಾಗ ಇದರ ಅರ್ಥವನ್ನು ಅರಿತು ನೀವು ಹಾಡಿದ್ರೆ ಉಂಟಲ್ಲ, ಕೊನೆಗಾಗುವಾಗ ನಿಮ್ಮ ಕೈ ನಿಮ್ಮ ಹೃದಯಕ್ಕೆ ತಾಗ್ತದೆ. ಯಾಕೆ? ಇಷ್ಟು ಪಾವನವಾದ ಭೂಮಿಯಲ್ಲಿ ನಾನು ಜನಿಸಿದ್ದೇನೆ. ಇದೇ ಅವರ ಉದ್ದೇಶ ಕೂಡ. ಯಾಕೆ? ಗಾಡ್ ಸೇವ್ ದ ಕಿಂಗ್ ಅಂತ ಬೇರೆಯವರ ರಾಷ್ಟ್ರದ ರಾಣಿಯನ್ನು ಪೂಜಿಸೋದಕ್ಕಿಂತ ನನ್ನ ಭಾರತದ ಭೂಮಿಯನ್ನೇ ದೇವಿಯಾಗಿ ಕಂಡು ಅವರು ಪ್ರಾರ್ಥಿಸ್ತಾರೆ ಅಂತ. ಅದರ ಸಂಬಂಧವಾಗಿ ಒಂದು ಮಾತಿದೆ. ಒಂದೊಮ್ಮೆ ಇವರು ಬಂಕಿಮಚಂದ್ರರು ಆ ಕಾಲದಲ್ಲಿ ಬಂಗಾಲದಲ್ಲಿ ಕಾಳಿಕಾ ಮಾತೆಯ ಪರಮ ಭಕ್ತರು. ಇವತ್ತು ಜಗತ್ತಿಗೆ ನಮ್ಮ ಧರ್ಮದ ಬಗ್ಗೆ ವಿಚಾರದ ಬಗ್ಗೆ ಅದೆಷ್ಟೋ ಜ್ಞಾನ ಇದೆ ಅಂತ ನಮಗೆ ಹೆಮ್ಮೆ ಇದೆ ಅಂತಾದರೆ ಅದನ್ನು ಜಗತ್ತಿಗೆ ಸಾರಿದವರು ಸ್ವಾಮಿ ವಿವೇಕಾನಂದರು. ಅವರ ಗುರುಗಳಾದಂತಹ ರಾಮಕೃಷ್ಣ ಪರಮಹಂಸರ ಹತ್ತಿರ ಹೋಗ್ತಾರಂತೆ. ಹೋದಾಗ ಈ ಬಂಕಿಮದ ಅರ್ಥ ತಲೆಬಾಗುವುದು ಅಥವಾ ನಮಿಸುವುದು ಅಂತ ಇದೆ ಅಂತೆ. ಆಗ ಈ ರಾಮಕೃಷ್ಣರು ಹೇಳ್ತಾರಂತೆ, ಬಂಕಿಮ ನೀನು ಯಾರಿಗೆ ಬಂಕಿಮ ಅಂತ, ನೀನು ಯಾರಿಗೆ ಬಾಗುವೆ ಅಂತ. ಅವರು ದುಃಖದಲ್ಲಿ ಹೇಳ್ತಾರಂತೆ, ಬಂಕಿಮ ನಾನು ಬ್ರಿಟಿಷರಿಗೆ ಬಂಕಿಮ ಅಂತ. ಅಂದರೆ ಆ ಪರಿಸ್ಥಿತಿಯಲ್ಲಿ ಅವರು ಇದ್ದದ್ದು ಬ್ರಿಟಿಷರ ಅಡಿಯಲ್ಲಿ. ಆಗ ಅವರು ಹೇಳಿದಂತಹ ಮಾತು, ಇಷ್ಟು ಸಾಹಿತ್ಯದ ಜ್ಞಾನವುಳ್ಳವರು, ಇಷ್ಟು ಜ್ಞಾನಿಯಾದಂತಹ ನೀವು, ಇಂತಹ ಪರಿಸ್ಥಿತಿ ನಿಮಗೆ ಬರಬಾರದು. ಆ ಸಂದರ್ಭದಲ್ಲಿ ಅವರು ಹೇಳಿದಂತಹ ಮಾತನ್ನು ಕಲ್ಪಿಸಿಕೊಂಡು ನನ್ನಲ್ಲಿರುವಂತಹ ವಿದ್ಯೆ ಏನು? ಬರೆಯುವುದು. ಅವರ ಸಾಹಿತ್ಯದ ಎದುರು ಯಾರೂ ಕೂಡ ನಿಲ್ಲಿಕ್ಕಿಲ್ಲ. ಅದನ್ನೇ ಅಸ್ತ್ರವಾಗಿ ಹಿಡಿದರು. ಆ ಅಸ್ತ್ರದಿಂದ ಬಡಿಸಿದಂತಹ ಒಂದು ದೊಡ್ಡ ಬಾಣವೇ ವಂದೇ ಮಾತರಂ. ಅವತ್ತು ಬರೆದಂತಹ ಹಾಡಿನಲ್ಲಿ ಅವರು ಭೂಮಿ ತಾಯಿಯನ್ನು ಹೇಗೆ ಕಂಡಿದ್ದಾರೆ ಬಹುಶಃ ನೀವು ಆ ಭೂಪಟದಲ್ಲಿ ನೋಡ್ಬೋದು, ಆ ಚಿತ್ರದಲ್ಲಿ ನೋಡ್ಬೋದು. ಭಾರತವನ್ನು ಕಂಡಾಗ ದೇವಿ ಅಂತ ಕಾಣ್ತಾರೆ ಅವರು. ತುಮ್ ಹಿ ದುರ್ಗಾ ದಶ ಪ್ರಹರಣಧಾರಿಣಿ ಅಂತ ದುರ್ಗಾ ಅಂತ ಕರೆದಿದ್ದಾರೆ. ಸರಸ್ವತಿ, ಲಕ್ಷ್ಮಿ ಅಂತ ಅದರಲ್ಲಿ ಕರೆದಿದ್ದಾರೆ. ಅದರಲ್ಲಿ ಧಾರ್ಮಿಕ ಚಿಂತನೆ ಇದೆಯಾ ಅಂತ ಹೇಳುವಾಗ ಇದನ್ನೇ ತೋರಿಸ್ತಾರೆ. ಇದೆಲ್ಲ ಬರೆದಿದ್ದಾರೆ, ಹಾಗಾಗಿ ಅದು ಧಾರ್ಮಿಕ ಅಂತ. ಖಂಡಿತವಾಗಿ ಅದರ ಪ್ರೇರಣೆ ಧಾರ್ಮಿಕವಾಗಿರುವಂತಹದ್ದೇ. ಅದರ ಅರ್ಥವನ್ನು ನೀವು ನೋಡಿ. ದುರ್ಗತಿಯನ್ನು ನಾಶ ಮಾಡುವವಳಿ ದುರ್ಗೆ ಅಂತ. ದುರ್ಗತಿ ಯಾವುದು? ಆ ಕಾಲದಲ್ಲಿ ಬರಕೀಯರು ಮಾಡಿದ ಅನ್ಯಾಯವೇ ಅವರಿಗೆ ದುರ್ಗತಿ. ಅದನ್ನು ದೂರ ಮಾಡುವ ತಾಯಿ, ಅದನ್ನೇ ಅದರಲ್ಲಿ ಪ್ರತಿಪಾದಿಸಿರುವುದು. ಲಕ್ಷ್ಮಿ ಅಂದರೆ ಏನು? ಸಂಪತ್ತು ಅಂತ. ಸಕಲ ಜಗತ್ತಿಗೆ ಏನು ಅದನ್ನು ಕರೀತಾರಲ್ಲ, ಬಂಗಾರದ ಗಿಳಿ ಅಂತಿದ್ದದ್ದು ಅಂತ. ನಮ್ಮ ಬಂಗಾರದ ಪಕ್ಷಿ ಅಂತ ನಮ್ಮದು. ಆ ಬಂಗಾರದ ಪಕ್ಷಿ ಅಂತ ಇದ್ದಂತಹ ನಮ್ಮ ಭಾರತ ಸಂಪತ್ತೆಲ್ಲ ಇಲ್ಲೇ ಇದ್ದದ್ದಂತ, ಅತ್ಯಂತ ಶ್ರೀಮಂತ ಅಂತ. ಅದನ್ನೇ ಹೊಗಳಿದ್ದಲ್ಲಿ ಜ್ಞಾನಕ್ಕೆ ಇಲ್ಲೇ ಮೂಲ ಅಂತ. ಬಹುಶಃ ಗುರು ಪೂರ್ಣಿಮೆಯಲ್ಲಿ ನಾವು ನೆನಪಿಸಿರುವಂತಹದ್ದು ವ್ಯಾಸರನ್ನ. ಯಾಕೆ ವ್ಯಾಸರನ್ನ ನೆನಪಿಸ್ತೇವೆ ಅಂದರೆ ಇದಕ್ಕಾಗಿ. ಭಾರತದಲ್ಲಿ ಇರುವಂತಹ ಸಾಹಿತ್ಯದ ಒಂದು ಭಂಡಾರ ಇದೆ ಅಲ್ಲ, ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಕೂಡ ಅಷ್ಟು ಸಿಗಲಿಕ್ಕಿಲ್ಲ. ಯಾವ ಭಾಷೆಗೂ ಕೂಡ ಹೋಗಿ ಜನಪದೀಯವಾಗಿರುವಂತಹ ಹಾಡುಗಳಾಗಿರಲಿ, ಸಾಹಿತ್ಯಕವಾಗಿರುವಂತಹ ಆ ಸೊಗಡಿದೆ ಅಲ್ಲ, ಒಂದೇ ರಾಷ್ಟ್ರದಲ್ಲಿ ಇಷ್ಟು ಸಿಕ್ಕಿರುವಾಗ ಇದೇ ನಮ್ಮ ಭಾಗ್ಯ ಅಂತ ಅಂದ್ಕೊಳ್ಬೇಕು. ಆ ವ್ಯಾಸರು ಯಾವುದಕ್ಕೆ ಇಷ್ಟು ಎಲ್ಲ ಅವರನ್ನು ಆದಿಗುರು ಅಂತ ಕರೆದಿರುವಂತಹದ್ದು ಯಾಕೆ? ಆದಿಗುರು ಅಂತ ಕರೆದಿರೋದಕ್ಕೆ ಮುಖ್ಯ ಕಾರಣವೇ ನಮ್ಮ ಭಾರತ ಸಂಸ್ಕೃತಿಯ ಮೂಲವಾದಂತಹ ವೇದಗಳು. ಅದನ್ನು
ಶ್ರುತಿ ಅಂತ ಕರೀತಾರೆ. ದೇವರಿಂದ ನುಡಿದಿರುವುದನ್ನು ಕೇಳಿ ಇನ್ನೊಬ್ಬರು ಬರೆದಿರುವಂತಹದ್ದು ಅಂತ. ಆ ಶ್ರುತಿಯನ್ನು 4 ವೇದಗಳಾಗಿ ವಿಂಗಡಿಸಿದವರು ವೇದವ್ಯಾಸರು. ಹಾಗಾಗಿ ಅವರನ್ನು ವೇದವ್ಯಾಸ ಅಂತ ಕರೆದಿರುವಂತಹದ್ದು. ಸಂಸ್ಕೃತದ ನುಡಿಗೆ ಮೂಲವಾದಂತಹ ಒಂದು ಸ್ವರೂಪವನ್ನು ಕೊಟ್ಟವರು ವ್ಯಾಸರು. ಅವರ ನಂತರ ಬಂದವರೆಲ್ಲ ಅವರನ್ನೇ ಹಿಡಿದುಕೊಂಡು ಅವರು ಹೇಳಿದನ್ನೇ ಪರಿಪಾಲಿಸಿಕೊಂಡು ಬಂದವರು. ಹಾಗಾಗಿ ಅವರನ್ನು ಆದಿಗುರು ಅಂತ ಕರೆದಿರುವಂಥ, ಅದಕ್ಕಾಗಿ ಇವತ್ತು ನಾವು ವ್ಯಾಸ ಪೂರ್ಣಿಮೆ ಅಂತ ಮಾಡೋದು. ಪಂಚಮ ವೇದ ಯಾವುದು? ಮಹಾಭಾರತ ಅಂತ. ರಾಮಾಯಣ ಮಹಾಭಾರತಗಳು ವೇದಕ್ಕೆ ಸರಿಸಮಾನ ಅಂತ ಕರೆದಿರುವಂಥದ್ದಕ್ಕೆ ಕಾರಣ ಅವರು ಬರೆದಿರುವಂತಹ ಕೃತಿ. ಪ್ರತ್ಯಕ್ಷವಾಗಿ ಕಂಡಂತಹ ಇತಿಹಾಸವನ್ನು ತನ್ನ ದೃಷ್ಟಿಯಲ್ಲಿ ಬೇರೆ ಬೇರೆ ಪರ್ವಗಳಾಗಿ ಬರೆದಿರುವಂತಹ ಒಂದು ವಿಶೇಷ ಇದ್ದರೆ ಅದು ವ್ಯಾಸರದ್ದು. ಸರಿ, ಇಂತಹ ಎಲ್ಲ ವಿಚಾರಗಳನ್ನು ಒಂದೇ ಹಾಡಿನಲ್ಲಿ ನೋಡಬೇಕಾದರೆ ಯಾವುದನ್ನು ನೋಡಬೇಕು? ಒಂದೇ ಮಾತರಂನಲ್ಲಿ ನೋಡಬೇಕು ಅಂತ. ಅಲ್ಲಿ ವಿದ್ಯೆ ಇದೆ, ಸಂಪತ್ತಿದೆ, ನಮ್ಮ ದುರ್ಗತಿಯನ್ನು ನಾಶ ಮಾಡುವ ಗುಣ ಇದೆ. ಅದೇ ಭಾರತ ಮಾತೆ ಅಂತ ಅವರು ಕರೆದಿರುವಂತಹದ್ದು. ಈ ರೀತಿ ಕರೆದಿರುವಂತಹ ಈ ನುಡಿಯನ್ನೇ ಮುಂದಿನ ದಿನಗಳಲ್ಲಿ 1881ರಲ್ಲಿ ಆನಂದ ಮಠ ಎಂಬಂತಹ ಒಂದು ಕೃತಿ ಬರೀತಾರೆ. ಯಾವ ಕೃತಿ? ಆನಂದ ಮಠ ಅಂತ. ಆ ಆನಂದ ಮಠ ಕೃತಿಯಲ್ಲಿ ಅದನ್ನು ಅಧಿಕೃತವಾಗಿ ಬರೀತಾರೆ. ಆದರೆ 1896ರಲ್ಲಿ, ಇದೆಲ್ಲ ಸ್ವಲ್ಪ ಇತಿಹಾಸ ನಮಗೆ ಗೊತ್ತಿರಬೇಕು, 96ರಲ್ಲಿ ಇದನ್ನು ರವೀಂದ್ರನಾಥ ಟಾಗೋರ್ರವರು ಕಾಂಗ್ರೆಸ್ ಸಮಿತಿ, ಅಂದರೆ ಅಂದಿನ ಸ್ವಾತಂತ್ರ್ಯ ಹೋರಾಟಕ್ಕಿದ್ದಂತಹ ಆ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ ಅದನ್ನು ಮೊದಲಾಗಿ ರಾಗ ಸಂಯೋಜಿತವಾಗಿ ಹಾಡ್ತಾರೆ. ಅಂದು ಹಾಡಿದಂತಹ ಹಾಡನ್ನು ಕೇಳಿ ಎಲ್ಲ ರಾಷ್ಟ್ರ ಪ್ರೇಮಿಗಳು, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹಿಡಿದಂತಹ ಎಲ್ಲ ಹೋರಾಟಗಾರರಿಗೆ ಕೂಡ ಭಾರತ ನನ್ನ ತಾಯಿ, ನಿಮ್ಮ ತಾಯಿಯನ್ನು ಯಾರಾದರೂ ಬೈದರೆ ನೀವು ಕೇಳ್ತೀರಾ? ಇಲ್ಲ. ನಿಮ್ಮ ತಾಯಿಯ ಮೇಲಿರುವಷ್ಟು ಮಮಕಾರ ನಿಮಗೆ ಯಾರ ಮೇಲೂ ಕೂಡ ಇಲ್ಲ. ಅದಕ್ಕಾಗಿ ಆ ತಾಯಿಯನ್ನೇ ಭಾರತ ಎಂದು ಕಲ್ಪಿಸಿಕೊಳ್ಳಿ, ಆ ಭಾರತವೇ ನನ್ನ ತಾಯಿ ಎಂದು ಕಲ್ಪಿಸಿಕೊಳ್ಳಿ ಅಂತ ಹೇಳಿ ಈ ಹಾಡನ್ನು ಹಾಡಿದ್ದು. ಅದು ಅರ್ಥ ಆದ ಮೇಲೆ ಎಲ್ಲ ಹೋರಾಟಗಾರರ ಬಾಯಲ್ಲಿದ್ದದ್ದು ಒಂದೇ ಮಾತರಂ ಅಂತಲೇ. ಅದಕ್ಕಾಗಿ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಸಂವಿಧಾನ ರಚನೆ ಮಾಡುವಾಗ ತುಂಬ ಚರ್ಚೆ ಆಯಿತು, ಇದನ್ನು ರಾಷ್ಟ್ರಗೀತೆ ಮಾಡುವುದು ಏನು ಅಂತ. ಆಗ ಕೆಲವಷ್ಟು ಸೌಹಾರ್ದ ಮನಸ್ಸುಳ್ಳಂತಹ ಜನರ ಭಾವನೆ ಹೇಗಿತ್ತು ಅಂದರೆ, ಅದರಲ್ಲಿ ದುರ್ಗೆ, ಲಕ್ಷ್ಮಿ ಈ ರೀತಿಯೆಲ್ಲ ಪೂಜಿಸುವ ಭಾವ ಇದೆ, ಇದು ಧಾರ್ಮಿಕವಾಗಿ ಎಲ್ಲರಿಗೂ ಅರ್ಥವಾಗಲಿಕ್ಕಿಲ್ಲ, ಧಾರ್ಮಿಕವಾಗಿ ಎಲ್ಲರಿಗೂ ಅದನ್ನು ಸೇರಿಸಲಿಕ್ಕೆ ಆಗಲ್ಲ, ಹಾಗಾಗಿ ಇದನ್ನು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳುವಾಗ ಮೊದಲ 2 ಭಾಗವನ್ನು ತೆಗೆದು ಅದನ್ನು ಮಾತ್ರ ಅಧಿಕೃತವಾಗಿ ರಾಷ್ಟ್ರೀಯ ಗೀತೆ ಅಂತ, ಅದರಲ್ಲಿ ಕೂಡ 2 ಭಾಗ ಮಾಡಿದ್ದಾರೆ. ಒಂದು, ನಾವು ಇಷ್ಟರವರೆಗೆ ನಾವು ಬೆಳಿಗ್ಗೆ ಎದ್ದು ನಾವು ಎಲ್ಲಿ ಯಾವ ಕಾರ್ಯಕ್ರಮಕ್ಕೆ ಹೋದರೂ, ಮೂವಿ ನೋಡಲಿಕ್ಕೆ ಹೋದರೂ ಕೂಡ ನಮಗೆ ಕೇಳಿಸುವಂತಹ ಜನಗಣಮನ ಅಂತ ಆ ನಮ್ಮ ರಾಷ್ಟ್ರಗೀತೆ ಅಂತ. ಆ ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಗೀತೆ ಅಂತ 2 ಮಾಡಿದರು. ರಾಷ್ಟ್ರೀಯ ಗೀತೆ ಅಂದರೆ ಒಂದೇ ಮಾತರಂ, ರಾಷ್ಟ್ರಗೀತೆ ಅಂತ ಹೇಳಿದರೆ ಜನಗಣಮನ ಅಂತ. ಈ 2 ಹಾಡನ್ನು ಇಟ್ಟುಕೊಂಡು ಒಂದಕ್ಕೆ ಮೊದಲ ಸ್ಥಾನವಂತ ಕೊಡುವಾಗ ಯಾವುದಕ್ಕೆ ಅಂತ ಹೇಳುವಾಗ, ಈ ಸೌಹಾರ್ದತೆಯ ಪ್ರಶ್ನೆಯಿಂದಾಗಿ ಜನಗಣಮನವನ್ನು ಮುಂದಿಟ್ಟರು, ಅದನ್ನು ಅಧಿಕೃತವಾಗಿ ರಾಷ್ಟ್ರಗೀತೆ ಅಂತ ಮಾಡಿ ಕಡ್ಡಾಯವಾಗಿ ಯಾವುದೇ ಕಾರ್ಯಕ್ರಮಕ್ಕೂ ಹಾಡಬೇಕಂತ ಮಾಡಿದರು. ಇನ್ನೊಂದನ್ನು ಅಷ್ಟೇ ಸಮಾನ ಸ್ಥಾನದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ರಾಜೇಂದ್ರ ಪ್ರಸಾದ್ ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕೇಳಲಿಲ್ಲ ನನಗೆ. ಊಟ ಕಡಿಮೆ ಆಯ್ತು ಇವತ್ತು, ಕೇಳ್ತಾ ಇಲ್ಲಲ್ಲ. ಭಾರತದ ಮೊದಲ ಪ್ರಧಾನಿಯ ರಾಷ್ಟ್ರಪತಿ, ಭಾರತದ ಮೊದಲ ರಾಷ್ಟ್ರಪತಿ ಅಂದು ಸಂವಿಧಾನ ರಚನೆಯ ಕರಡು ಸಮಿತಿಗೆ, ಆ ಸಂವಿಧಾನ ರಚನಾ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಅವರು ಹೇಳ್ತಾರೆ, ಈ ಭಾರತ ಮಾತೆಯ ಸ್ತುತಿಸುವಂತಹ ಈ ಒಂದೇ ಮಾತರಂ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಮುಖ ಪಾತ್ರ ವಹಿಸಿರುತ್ತದೆ. ಆದ್ದರಿಂದ ಇನ್ನು ಮುಂದೆ ಅದಕ್ಕೆ ಜನಗಣಮನಕ್ಕೆ ಕೊಡುವಷ್ಟೇ ಮಾನ್ಯತೆಯನ್ನು ಕೊಡತಕ್ಕದ್ದು ಅಂತ ಅಲ್ಲಿ ಅವರು 1950ರಲ್ಲಿ ನಿರ್ಧಾರ ಮಾಡ್ತಾರೆ. ಅಂದಿನಿಂದ ಇದು ರಾಷ್ಟ್ರೀಯ ಗೀತೆ ಅಂತ. ಆದರೆ ದುರದೃಷ್ಟ ಏನಂದರೆ, ಹೇಳಿದ್ದು ಮಾತ್ರ, ಆ ಹೇಳಿದ ರೀತಿಯಲ್ಲಿ ಅದನ್ನು ಎಲ್ಲರೂ ಅನ್ವಯಿಸಲು ಸಾಧ್ಯ ಆಗಲಿಲ್ಲ. ಯಾಕೆ ಅದಕ್ಕೆ ಕಾರಣ ಅಂತ ಹೇಳುವಾಗ, ಈ ಸೌಹಾರ್ದ ಭಾವ ನಮ್ಮನ್ನು ಕೆಲವೊಮ್ಮೆ ಅದರ ಮೂಲ ತತ್ವವನ್ನು ಸ್ವಲ್ಪ ದೂರ ಮಾಡಲಿಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಏನಾಯಿತು? ಒಂದೇ ಮಾತರಂ ಹಾಡನ್ನು ಜನಗಣಮನ ಹಾಡಿದಷ್ಟು ನಾವು ಹಾಡ್ತೇವೆ. ಬಹುಶಃ ನಾನು ನೋಡಿದೆ, ಈಗ ಜನಗಣಮನ ಇಲ್ಲಿ ಹಾಡಿದರೆ
ಎಷ್ಟು ಜನ ಇಲ್ಲಿ ಕಂಠಪಾಠ ಮಾಡಿ ಹಾಡ್ತಾರೆ ನೋಡುವ? ಬಹುಶಃ ಎಲ್ಲರೂ ಹಾಡ್ತಾರೆ. ಯಾಕಂದರೆ ಪ್ರತಿ ದಿವಸ ಅದನ್ನು ಕೇಳಿ ಕೇಳಿ ಅಭ್ಯಾಸ ಆಗಿದೆ. ಒಂದೇ ಮಾತರಂ ಹಾಡುವಾಗ ಕೇವಲ ಕೆಲವೇ ಬಾಯಿಗಳು, ಅಂದರೆ ಇಲ್ಲಿ ನಿಂತವರು ಬಹುಶಃ ಅವರು ಮೊದಲೇ ಸಿದ್ಧತೆ ಮಾಡಿದ್ದಕ್ಕಿಂತ ಮಾಡಿದ್ದ ಕಾರಣದಿಂದಾಗಿ ಅವರು ಚಂದವಾಗಿ ಹಾಡಿದ್ದಾರೆ. ಇತರರಿಗೆ ಯಾಕೆ ಅಂತ ಹೇಳುವಾಗ, ನಮ್ಮ ಸಂಸ್ಥೆಗಳಲ್ಲಿ ಆಗಲಿ ನಮ್ಮ ಭಾರತ ದೇಶಗಳಲ್ಲಾಗಲಿ ಒಂದೇ ಮಾತರಂ ಆಯ್ಕೆಯಾಗಿ ಉಳಿದಿದೆ. ಅದಕ್ಕೆ 150 ವರ್ಷಗಳು, 1875ರಿಂದ 2025ರವರೆಗೆ 150 ವರ್ಷಗಳು ಪೂರ್ತಿಯಾಗಿ 2026ಕ್ಕೆ ನಾವು ಬಂದಿದ್ದೇವೆ. ಇಷ್ಟು ವರ್ಷ ಆದ ಮೇಲೆ ಆದರೂ ಈ ಭಾರತದ ಒಂದೇ ಮಾತರಂ ಎಂಬ ಹಾಡನ್ನು ಎಲ್ಲರೂ ಕೂಡ ತಮಗೆ ಕಂಠಸ್ಥವಾಗಿ ನಾವು ಹಾಡಿ ಅದನ್ನು ನೆನಪಿಡಬೇಕು ಎಂಬ ಭಾವದಿಂದಲೇ ನಮ್ಮ ಸರ್ಕಾರ ಈ ಕಾನೂನನ್ನು ತಂದಿರುವಂತಹದ್ದು. ಇದಕ್ಕೆ ಸಂಬಂಧಪಟ್ಟ ಕಾನೂನನ್ನು ಕೂಡ ಅವರು ರಚಿಸ್ತಾ ಇದ್ದಾರೆ. ಯಾವಾಗ ಬೇಕಾದರೂ ಒಂದೇ ಮಾತರನ್ನು ಯಾರು ವಿರೋಧಿಸ್ತಾರೋ, ಯಾರು ಅದಕ್ಕೆ ಅಗೌರವ ತೋರಿಸ್ತಾರೋ ಅವರಿಗೆ ಶಿಕ್ಷೆ ಕೂಡ ಆಗ್ತದೆ ಅಂತ ಎಂಬಂತಹ ಕಾನೂನನ್ನು ಕೂಡ ಭಾರಿ ಬೇಗದಲ್ಲೇ ಅದನ್ನು ತರುವಂತಹ ವ್ಯವಸ್ಥೆಯು ಕೂಡ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇರುವಂತಹ ಈ ಒಂದೇ ಮಾತರಂ ಎಂಬ ಗೀತೆ ಯಾಕೆ ನಮಗೆ ಬೇಕು ಅಂತ ಬಹುಶಃ ನಾನು ಮೊದಲೇ ಹೇಳಿದೆ. ಅಂದು ಬ್ರಿಟಿಷ್ ಸರ್ಕಾರದ ವಿರುದ್ಧ ಇದೊಂದು ಅಸ್ತ್ರ. ಇವತ್ತು ನಮ್ಮ ದೇಶ ಏನು ರಾಷ್ಟ್ರ ಅಂತ ಹೇಳುವಾಗ ಇವತ್ತು ನಮ್ಮದು ಡೆಮಾಕ್ರಸಿ ಅಂತ ನಾವು ಕರಿತೇವೆ, ಪ್ರಜಾಪ್ರಭುತ್ವದ ರಾಷ್ಟ್ರ ಅಂತ. ಈ ಡೆಮಾಕ್ರಸಿಗೆ ಸರಿಯಾದ ಅರ್ಥವನ್ನು ಕೊಡುವುದು ಕೂಡ ಒಂದೇ ಮಾತರಂ. ಯಾಕೆ? ಎಲ್ಲರಿಗೂ ಅಧಿಕಾರದಲ್ಲಿ ಇರುವಂತಹ ಗೌರ್ಮೆಂಟ್ ಏನಿದೆ ಅದು ರಾಜನ ಇಲ್ವಾ ಅಂತ ಹೇಳಿದರೆ ಅವನು ನೋಡುವಾಗ ನಮ್ಮನ್ನೆಲ್ಲ ಆಳುವವನು ನಮಗೆ ರಾಜ ಅಂತ. ಆದರೆ ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನು ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ಅಂತ ಹೇಳಿದವರು ಯಾರೂ ಕೂಡ ನಮಗೆ ರಾಜನಲ್ಲ. ಅಂದರೆ ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳಿದ ಕೂಡಲೇ ಅವರು ಹೇಳಿದ್ದನ್ನೆಲ್ಲ ನಾವು ಒಪ್ಪಬೇಕಂತ ಯಾವುದೇ ಕಾನೂನಿಲ್ಲ. ಯಾಕೆ? ಅವರನ್ನು ಮೀರಿದ ಒಂದು ಶಕ್ತಿ ಇದೆ, ಅದು ಭಾರತ ಮಾತೆ. ಎಲ್ಲ ಸರ್ಕಾರದ ಎಲ್ಲ ನಾಯಕರಾಗಿರ್ಬೋದು, ನಾವೆಲ್ಲರೂ ಯಾರ ಮಕ್ಕಳಂತ ಹೇಳುವಾಗ ಭಾರತ ಮಾತೆಯ ಮಕ್ಕಳು. ಈ ಭಾವ ಯಾವಾಗ ಭಾರತದಲ್ಲಿ ಬರ್ತದ ಆಗ ಅಧಿಕಾರದಲ್ಲಿ ಇರುವವರು ಕೂಡ ಬರುವಾಗ ಸೆಲ್ಯೂಟ್ ಹೊಡೆಯುವುದಕ್ಕಿಂತ ಅವರು ಮಾಡೋ ಕೆಲಸಕ್ಕೆ ಹೆಚ್ಚು ನಾವು ಮನ್ನಣೆಯನ್ನು ಕೊಡುತ್ತೇವೆ. ಅದೇ ನಮಗೆ ಕೂಡ ಬೇಕಾಗಿರುವುದು. ಇಲ್ಲದಿದ್ದರೆ ಏನಾಗ್ತದೆ? ಬ್ರಿಟಿಷರ ಹಾಗೆ ಆಗ್ತದೆ. ಒಬ್ಬಳು ರಾಣಿ, ಅವರು ಬ್ರಿಟಿಷರು ಹೇಳಿದ್ದೆಲ್ಲ ಸರಿ ಅಂತ ನಮ್ಮವರು ಕೂಡ ಹೋಗಿದ್ರು ಆ ಕಾಲದಲ್ಲಿ. ಅದಕ್ಕಿಂತ ಮೊದಲು ನಮ್ಮ ಅರಸರನ್ನು ಕೂಡ ನಾವು ಹಾಗೆಯೇ ನಂಬಿಸಿದ್ದೇವೆ. ಆದರೆ ಒಂದೇ ಮಾತರಂನ ತತ್ವ ಏನನ್ನು ಹೇಳ್ತದೆ ಅಂತ ಹೇಳಿದರೆ, ಭಾರತ ಎಂಬುದನ್ನು ಇಲ್ಲಿ ಇರುವಂತಹ ಎಲ್ಲ ಮಾನವನಿಗಿಂತ ಮಿಗಿಲಾದ ಒಂದು ಶಕ್ತಿಯನ್ನು ಅದು ತೋರಿಸಿಕೊಡ್ತದೆ. ಆ ಶಕ್ತಿಯನ್ನು ನಾವು ಆದರಿಸಬೇಕು, ಗೌರವಿಸಬೇಕು, ಅದನ್ನೇ ಧ್ಯೇಯವಾಗಿಟ್ಟುಕೊಂಡು ನಾವು ಮುನ್ನಡೆಯಬೇಕು ಅಂತ. ಹಾಗಾಗಿ ಈ ಒಟ್ಟು ಅರ್ಥವನ್ನು ನಾವು ಮುಂದಿಟ್ಟುಕೊಂಡು, ಬಹುಶಃ ಇಷ್ಟನ್ನು ಹೇಳಿದ ಮೇಲೆ ನಿಮಗೆ ಒಂದು ಅರ್ಥ ಆಗಬೇಕು. ಅವತ್ತು ಹೋರಾಟ ಮಾಡಿದಂತಹ ಧೀರರು, ಅವತ್ತು ಶ್ರಮಿಸಿದಂತಹ ಆ ನಾಯಕರು ಹೇಳಿದಂತಹ ಮಾತು ಒಂದೇ ಮಾತ್ರ ಇವತ್ತು ನೀವು ಹೇಳಬೇಕಾದ್ರೆ ಅವರ ಹೆಸರನ್ನು ನಾವು ಇತಿಹಾಸದಲ್ಲಿ ಬರೆದಿದ್ದೇವೆ. ಇವತ್ತು ನೀವು ಅದನ್ನು ಹೇಳಬೇಕಾದ್ರೆ ನೀವು ಏನು ಸಂಕಲ್ಪ ಮಾಡಬೇಕು? ಅಂದು ಹೇಳಿದಂತಹ ಮಾತಿನ ಅರ್ಥದಲ್ಲಿ ಆ ಭಾರತ ಅಷ್ಟು ಶ್ರೇಷ್ಠ ಅಂತ ಹೇಳ್ತೇವಲ್ಲ, ಅದನ್ನು ಸ್ವಾತಂತ್ರ್ಯದ ಒಂದು ದಿವಸದಲ್ಲಿ ಇಲ್ಲಿಗೊಂದು 5 ರೂಪಾಯಿದು ಅದು ಬ್ಯಾಜ್ ಸಿಗ್ತದೆ, ಅದನ್ನು ಸಿಕ್ಕಿಸಿ ಇಲ್ಲಿ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಒಂದು ಲಾಡು ಕೊಡ್ತಾರೆ ಅಂತ ಬಂದು ಹೋದರೆ ಸಾಕಾಗಲ್ಲ. ಅದು ಬೇಕು. ಅಷ್ಟು ಮಾತ್ರ ಅಲ್ಲ, ನಾನು ಭಾರತದ ಮಾತೆಯನ್ನು ಹೇಗೆ ಪೂಜಿಸಬೇಕು? ಫೋಟೋ ಇಟ್ಟು ಪೂಜೆ ಮಾಡುವುದಂತಲ್ಲ. ಭಾರತ ಮಾತೆಯನ್ನು ನಾನು ಗೌರವಿಸಬೇಕು ಅಂತ ಹೇಳಿದರೆ ಭಾರತದ ವಿರುದ್ಧ ಆಗುವಂತಹ ಯಾವುದೇ ಮಾತನ್ನು ಕೂಡ ನೀವು ಒಪ್ಪಬಾರದು. ಒಂದನೇದಾಗಿ, ನಾಳೆ ಭಾರತದ ತ್ರಿವರ್ಣ ಧ್ವಜ ಎಲ್ಲಿ ಕಂಡರೂ ಕೂಡ ನನಗೆ ಗೌರವಿಸುವಂತಹ ಭಾವ ಬರಬೇಕು. ಒಂದೇ ಮಾತರಂ ರಾಷ್ಟ್ರಗೀತೆ ಹಾಡುವಂತಹ ಸಂದರ್ಭದಲ್ಲಿ ನಾನು ಎದ್ದು ನಿಂತು ಗೌರವಿಸ್ತೇನೆ. ಇದೆಲ್ಲ ಕನಿಷ್ಠವಾದ ಕೆಲಸ. ಇನ್ನೆರಡನೇ ಕೆಲಸ ಬರುವುದೇನು? ಮುಂದೆ ನೀವು ಕಾಲೇಜ್ಗಳಿಗೆ ಹೋಗ್ತೀರಿ, ಮುಂದೆ ನೀವು ಯೂನಿವರ್ಸಿಟಿಗಳಿಗೆ ಹೋಗ್ತೀರಿ, ಅದರ ನಂತರ ನೀವು ಉದ್ಯೋಗಕ್ಕೆ ಹೋಗ್ತೀರಿ. ನಿಮಗೆ ಲೋಕದ ಎಲ್ಲ ವಿಷಯಗಳು ನಿಮ್ಮ ಹತ್ತಿರ ಬರ್ತದೆ. ಇದೆಲ್ಲ ಸಾಮಾನ್ಯ. ನಾವು ಈ ಕಾಲದಲ್ಲಿ ಫ್ರೀಡಮು ಅಥವಾ ಎಲ್ಲವನ್ನು ನಾವು ಸ್ವಾತಂತ್ರ್ಯ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಬರುವಾಗ ನಮಗೆ ಆಗ್ತದೆ, ಅಮೇರಿಕ ಎಲ್ಲ ಅಂಕಲ್ ಸ್ಯಾಮ್ ಅಂತ ಕರೀತಾರೆ, ಇವರೆಲ್ಲ ಏನು
ತಾಯಿಯಂತೆ ಪೂಜೆ ಮಾಡಬೇಕಂತೆ. ಯಾಕೆ? ನಾವು ಕೂಡ ಅಂಕಲ್ ಸ್ಯಾಮ್ ಅಂತ ಅವರ ಚಪ್ಪಲಿಯಲ್ಲಿ ಕೂಡ ಅವರ ರಾಷ್ಟ್ರದ ಧ್ವಜವನ್ನು ಹಾಕಿಕೊಂಡು ಹೋಗ್ತಾರೆ. ನಾವು ಮುಂದೆ ನಾವು ಕೂಡ ಮಾಡ್ಬೋದಲ್ಲ ಅಂತ ನಮ್ಮ ಭಾವನೆಯಲ್ಲಿ ಬರ್ತದೆ. ಅವರ ಹಾಗೆ ನಾವು ಆಗೋಣ ಅಂತ. ಆದರೆ ಒಂದು ಅರ್ಥ ಮಾಡಿಕೊಳ್ಳಿ, ನಾವು ಹುಟ್ಟಿ ಬೆಳೆದಂತಹ ಈ ರಾಷ್ಟ್ರದಲ್ಲಿ ಇಷ್ಟರವರೆಗೆ ಯಾವುದಾದ್ರೂ ಕೂಡ ನಾವು ಬದುಕಿದ್ದೇವೆ ಅಂತ ಹೇಳಿದರೆ ನಮ್ಮಲ್ಲಿರುವಂತಹ ಈ ರಾಷ್ಟ್ರ ಪ್ರೇಮದಿಂದಾಗಿ ಮಾತ್ರ. ಆ ರಾಷ್ಟ್ರ ಪ್ರೇಮವನ್ನು ಹೇಗೆ ಇಟ್ಟುಕೊಳ್ಬೇಕಂತ ಹೇಳಿದರೆ, ತಾಯಿಯನ್ನು ಅಗೌರವಿಸುವವ, ತಾಯಿಯ ಮೇಲೆ ಯಾವುದೇ ಪ್ರಶ್ನೆಯನ್ನು ಮಾಡುವಾಗ ಮೊದಲು ಅರ್ಥೈಸಬೇಕು. ತಪ್ಪಾದರೂ ಕೂಡ ತಾಯಿಯನ್ನು ಮತ್ತೊಬ್ಬರ ಹೆಸರಿನಲ್ಲಿ ನಾನು ಬೈಬಾರದು. ಈಗ ಭಾರತದಲ್ಲಿ ಸಮಸ್ಯೆ ತುಂಬ ಇರ್ಬೋದು. ಅದಕ್ಕೆ ನಾನು ಇನ್ನು ಮುಂದೆ ಭಾರತದಲ್ಲಿ ಇರುವುದಿಲ್ಲ, ಭಾರತ ಸರಿ ಇಲ್ಲ, ಭಾರತ ನನಗೆ ಬೇಡ, ಈ ಭಾವನೆ ಬಂದರೆ ನಾವು ಇದ್ದು ಏನು ಪ್ರಯೋಜನ? ಮುಂದಿನ ದಿನಗಳಲ್ಲಿ ನೀವು ಕೂಡ ಇವತ್ತು ಹೋರಾಟಗಳು ರಾಷ್ಟ್ರದಾದ್ಯಂತ ಆಗ್ತಾ ಇದೆ. ಆ ಹೋರಾಟದ ಉದ್ದೇಶ ಒಳ್ಳೆಯದಾಗಿರ್ಬೋದು. ಮುಂದೆ ನೀವು ಕೂಡ ಅದರ ಪಾತ್ರವಾಗುವ ಸಂದರ್ಭದಲ್ಲಿ ನಿಮಗೂ ಕೂಡ ಅವರು ಹೇಳಿಕೊಡುವುದು ಇದನ್ನೇ. ಏನು? ಭಾರತದಲ್ಲಿ ಇರುವಂತಹ ಸರ್ಕಾರವನ್ನು ಬೈಯುವುದರ ಜೊತೆಗೆ ಭಾರತದ ಸೈನಿಕರನ್ನು ಬೈಯುವುದು, ಭಾರತದ ವ್ಯವಸ್ಥೆಯನ್ನು ಪ್ರಶ್ನಿಸುವುದು. ಮುಂದೆ ಭಾರತ ಎಂಬುದು ನನಗೆ ನಾಚಿಕೆ ಆಗ್ತದೆ ಅಂತ ಆಗ್ತದೆ. ಈ ಭಾವ ಯಾವತ್ತು ಬರ್ತದೋ ನೀವು ಇಲ್ಲಿ ಇದ್ದು ಕೂಡ ಪ್ರಯೋಜನ ಇಲ್ಲ ಅಂತ ಆಗ್ತದೆ. ಹಾಗಾಗಿ ಮಕ್ಕಳೇ, ಇವತ್ತು ನೀವು ನಿರ್ಧರಿಸಬೇಕು, ಮುಂದೆ ಎಷ್ಟು ದೊಡ್ಡ ಪರಿಸ್ಥಿತಿ ಬಂದರೂ ಭಾರತ ಭಾರತದಿಂದಾಗಲಿ ನನಗೆ ನೋವಾಗಬಹುದು, ಏನಾದರೂ ಬದಲಾವಣೆ ಆಗಿರ್ಬೋದು, ಕಷ್ಟವಾಗಿರ್ಬೋದು. ಆದರೆ ಭೂಮಿ ಜನನಿ ಅಂತ ನಾನು ಹೇಗೆ ನನ್ನ ತಾಯಿ ಅಂತ ನಾನು ರಾಷ್ಟ್ರವನ್ನು ಗೌರವಿಸಿದ್ದೇನೋ ಅದನ್ನು ಬಿಟ್ಟು ಕೊಡಬಾರದು. ಎರಡನೆಯದಾಗಿ, ತಾಯಿಗೆ ಬೇಕಾದ ನನ್ನ ಋಣ ಏನು? ನೀವು ಭಾರತವನ್ನು ವಿಶ್ವಗುರು, ಇವತ್ತು ಗುರು ಪೂರ್ಣಿಮೆಯಲ್ಲಿ ಒಂದು ತಿಳಿದಿರಲಿ, ಜಗತ್ತಿಗೆ ಎಷ್ಟು ಗುರುಗಳಿರ್ಬೋದು. ಬಹುಶಃ ನಿಮಗೆ ಶಿಕ್ಷಕರಾಗಿದ್ದಂಥ ನಿಮ್ಮ ಶಿಕ್ಷಕರು ನಿಮಗೆ ಗುರುಗಳು. ಆ ಗುರುಗಳು ಕೊಟ್ಟಂಥ ಬೋಧನೆಯಿಂದಾಗಲಿ ಮುಂದೆ ನೀವು ಜೀವನದಲ್ಲಿ ದೊಡ್ಡವರಾಗಿ ದೊಡ್ಡ ಸಾಧನೆ ಮಾಡ್ತೀರಿ. ಎರಡನೇ ಗುರುಗಳು ನಿಮಗೆ ಈ ರೀತಿ ಮನೆಯಲ್ಲಿ ತಪ್ಪು ಸರಿ ಅಂತ ಹೇಳುವ ನಿಮ್ಮ ಅಜ್ಜ ಅಂದಿರು, ಮೊದಲು ನಿಮ್ಮ ತಾಯಿ ತಂದೆಯರು. ಮೂರನೇ ಗುರು ಯಾರು ಅಂತ ಹೇಳಿದರೆ, ನನಗೆ ಇಷ್ಟನ್ನೆಲ್ಲ ಕೊಟ್ಟು ಇಷ್ಟು ತತ್ವವನ್ನು ಇಷ್ಟು ಬೋಧನೆಯನ್ನು ಇವತ್ತು ನಾನು ಮಾಡುವಂತಹ ವೇದವ್ಯಾಸರಂತಹ ಮಹಾನ್ ಭಾವಿಗಳನ್ನು ನನಗೆ ಒದಗಿಸಿದದ್ದು ಯಾರು? ನನ್ನ ಭಾರತ ಮಾತೆ. ಹಾಗಿರುವಾಗ ನನಗೆ ಭಾರತ ಮಾತೆ ನನಗೆ ಗುರು. ಹಾಗಾಗಿ ಅವಳನ್ನು ಜಗದ್ಗುರು ಭಾರತ ಮಾತೆ, ವಿಶ್ವಗುರು ಅಂತ ಕರೆದಿರ್ತಾರೆ. ಆ ವಿಶ್ವಗುರುವಿಗೆ ನಾನು ಯಾವ ರೀತಿಯ ದಕ್ಷಿಣೆ ಕೊಡಬೇಕು? ಬಹುಶಃ ನಿಮಗೆ ಗೊತ್ತಿರ್ಬೋದು. ನೀವು ಶಾಲೆಯಲ್ಲಿ ಫೀಸ್ ಕೊಟ್ಟು ಬರ್ತೀರಿ, ಅವರು ಗುರುದಕ್ಷಿಣೆ ಅಂತ ಹೇಳಲಿಕ್ಕೆ ಆಗಲ್ಲ, ಆದರೆ ಅದೊಂದು ರೀತಿಯ ದಕ್ಷಿಣೆ ಅಂತ, ಅವರಿಗೆ ಕೊಡುವಂತಹ ಕಾಣಿಕೆ ಅಂತ. ನೀವು ಯಾವುದೇ ಗುರುಮಠಕ್ಕೆ ಹೋದರೂ ಕೂಡ ಗುರುವಿಗೆ ನೀವು ಏನಾದರೂ ಕಾಣಿಕೆ ಕೊಡಬೇಕು. ಇಷ್ಟನ್ನೆಲ್ಲ ಒದಗಿಸಿಕೊಟ್ಟ ಭಾರತ ಮಾತೆಗೆ ನೀವು ಏನು ದಕ್ಷಿಣೆ ಕೊಡ್ತೀರಿ? ಯಾವ ಗುರುದಕ್ಷಿಣೆ ಕೊಡ್ತೀರಿ ನೀವು? ಭಾರತ ಮಾತೆಗೆ ಗುರುದಕ್ಷಿಣೆ ಕೊಡಬೇಕಂತ ಹೇಳುವಾಗ ಚಿನ್ನವನ್ನು ಅದಕ್ಕೆ ತಂದು ಪ್ರಯೋಜನ ಇಲ್ಲ. ಯಾಕಂದರೆ ಅವಳು ಕೊಟ್ಟದ್ದನ್ನೇ ನೀವು ಮತ್ತೆ ಅವಳಿಗೆ ಕೊಟ್ಟು ಏನು ಪ್ರಯೋಜನ? ಭಾರತ ಮಾತೆಗೆ ದಕ್ಷಿಣೆಯಾಗಿ ಕೊಡಬೇಕಾದ್ರೆ ನಿಮ್ಮ ಸಾಧನೆ, ನೀವು ರಾಷ್ಟ್ರಕ್ಕೆ ಕೊಡುವಂತಹ ಏನು ಕೊಡುಗೆ ಕೊಡ್ತೀರಿ ಅದು ಅವಳಿಗೆ ಸಾಧನೆ. ಒಂದೇ ರೀತಿಯ ಕೊಡುಗೆ ಅಂತಲ್ಲ. ಕೆಲವರು ಶಸ್ತ್ರಾಸ್ತ್ರವನ್ನು ಹಿಡಿದು ದೇಶ ಕಾಯುವಂತಹ ಆ ವೀರ ಸೈನಿಕರ ಸ್ಥಾನದಲ್ಲಿ ನಿಂತು ತಾಯಿಗೆ ಕೊಡುಗೆ ಕೊಡ್ತಾ ಇದ್ದಾರೆ. ಕೆಲವರು ವಿಜ್ಞಾನದಲ್ಲಿ ಮುಂದಿನ ದಿನಗಳಲ್ಲಿ ದೇಶಕ್ಕೆ ಉಪಯೋಗವಾಗುವ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡಿ ಕಾಣಿಕೆ ಕೊಡ್ತಾ ಇದ್ದಾರೆ. ಕೆಲವರು ಸಮಾಜದಲ್ಲಿರುವಂತಹ ಹೊಲಸುಗಳನ್ನು ತೆಗೆದುಕೊಡುವುದು, ಅದನ್ನು ಸಾಮಾಜಿಕವಾಗಿ ಏನಾದರೂ ಸಮಸ್ಯೆ ಬಂದರೆ ನನ್ನ ಕೈಯಿಂದ ಉಪಕಾರ ಮಾಡಿ ಅದಕ್ಕೆ ಕೊಡುಗೆ ಕೊಡ್ತಾ ಇದ್ದೇನೆ. ಈ ರೀತಿ ಮುಂದೆ ನೀವು ಕೂಡ ಭಾರತ ಮಾತೆಯ ದಕ್ಷಿಣೆಯನ್ನು ಕೊಡಲಿಕ್ಕೆ ಮರಿಬೇಡಿ. ಹೋಗುವ ಮುಂಚೆ ಭಾರತದ ಮಾತೆಯ ದಕ್ಷಿಣೆಯನ್ನು ಕೊಟ್ಟು ಹೋಗಬೇಕು. ಕೊಟ್ಟು ಹೋಗುವುದಂದ್ರೆ ಏನೋ ಒಂದು ಡಬ್ಬಿ ಇಟ್ಟಿದ್ದಾರೆ ಅದಕ್ಕೆ ಹಾಕಿ ಹೋಗುವುದಂತಲ್ಲ, ಜೀವನವನ್ನೇ ಅವಳಿಗೆ ಕೊಡುಗೆಯಾಗಿ ಕೊಡಿ. ಹೇಗೆ ಕೊಡುವುದು? ಈಗ ಹೆಚ್ಚು ಹೇಳುವುದಿಲ್ಲ, ಕನಿಷ್ಠ ಭಾರತ ಮಾತೆಯನ್ನ ಬಗ್ಗೆ ಯಾರಾದರೂ ಬೈಯುವಾಗ ಅದನ್ನು ವಿರೋಧಿಸಿ ನಾನೊಂದು ಉತ್ತಮ ಪ್ರಜೆಯಾಗಿದ್ದರೂ ಕೂಡ ಭಾರತ ಮಾತೆಗೆ ಅದೊಂದು ದಕ್ಷಿಣೆ. ಯಾಕಂದರೆ ಹೇಳ್ತಾರಲ್ಲ, ಎಲ್ಲವರು ಒಳ್ಳೆಯವರಾದರೆ ಅದಕ್ಕನ್ನು ಮೀರುವವ ಸಾಧಕ ಅಂತ. ಎಲ್ಲರಲ್ಲಿ ಹೊಲಸಾಗಿರುವಾಗ ಸರಿ ಇದ್ದವನೇ ಸಾಧಕ ಅಂತ. ಅಂದರೆ ನಾವು ಸರಿ ಇದ್ದರೆ ಸಾಕು ಅಂತ. ಮುಂದಿನ ದಿನಗಳಲ್ಲಿ ನೀವು ಏನು ಮಾಡಬೇಕಂತ ಹೇಳಿದರೆ, ಕನಿಷ್ಠ ಸಾಧನೆಯನ್ನು ಮಾಡಲೇಬೇಕು. ಮಾಡದೆ ಆಗದಿದ್ದರೆ ಕನಿಷ್ಠ ಎಷ್ಟನ್ನಾದರೂ ಮಾಡಿ ಅಂತ ಹೇಳುವಾಗ ಭಾರತ ಮಾತೆಗೆ ಗೌರವವನ್ನು ಕೊಟ್ಟು, ಭಾರತ ಮತ್ತು ಗುರುಗಳು, ಭಾರತ ಮಾತೆನ ಯಾರಲ್ಲಿ ಕಾಣಬೇಕಂದ್ರೆ ನಿಮ್ಮ ಗುರುಗಳಲ್ಲಿ ಕಾಣಬೇಕು ಅಂತ. ಆ ಗುರುಗಳು ನಿಮಗೆ ಬೋಧಿಸಿದ್ದರಿಂದ ನಿಮಗೆ ಈ ಭಾರತ ಮಾತೆಯ ಅರ್ಥ ಗೊತ್ತಾಗಿರುವುದು. ಅವರಿಗೆ ಕೊಡುವ ಗೌರವವನ್ನು ಕೊಟ್ಟು ನಾನು ಅವರ ಮುಂದೆ ಸಾಧನೆ ಮಾಡಿ ತೋರಿಸಿದರೆ ಅದು ಅವರಿಗೆ ಹೆಮ್ಮೆ. ಅದೇ ಭಾರತ ಮಾತೆಗೆ ನೀವು ಕೊಡುವ ಕಾಣಿಕೆ. ಇಷ್ಟನ್ನು ಮಾಡಿ, ಗುರುಪೂರ್ಣಿಮೆ ವರ್ಷಕ್ಕೆ ಒಮ್ಮೆ ಬರುವುದು, ಟೀಚರ್ಸ್ ಡೇ ಕೂಡ ಬರ್ತದೆ. ಎಲ್ಲರ ಟೀಚರಿಗೆ ಒಂದು 10-20 ಪೆನ್ನು ಸಿಗ್ತದೆ, ಹೂ ಕೊಡ್ತೀರಿ, ಎಲ್ಲ ಕೊಡಿ, ಅದು ಸಂತೋಷ. ಆದರೆ
ಗುರುಗಳು ಶಾಲೆ ಬಿಟ್ಟ ಮೇಲೆ ಎಲ್ಲಾದರೂ ಸಿಕ್ಕಿದರೆ ಆಚೆ ನೋಡಿ ಹೋಗುವುದಲ್ಲ. ಸಿಕ್ಕಿದಾಗ ಮಾತನಾಡುವಷ್ಟಾದರೂ ಕಣಿಕರ ಇದ್ದರೆ ಗುರುವನ್ನು ನೆನಪಿಸುವುದು ಅಂತ ಹೇಳೋದು ಅದನ್ನು. ಎರಡನೆಯದಾಗಿ ಗುರುಗಳ ಬಗ್ಗೆ ನಿಮಗೆ ಹೆಮ್ಮೆ, ಗುರುಗಳಿಗೆ ನೀವು ಮಾಡಿದಲ್ಲಿ ಹೆಮ್ಮೆ ಆಗ್ತದೆ. ಹೇಗೆ? ಯಾವುದಾದ್ರೂ ಒಂದು ಕೆಲಸ ಮಾಡಿದ ಮೇಲೆ ಗುರುಗಳನ್ನು ನೆನಪಿಸಿಕೊಂಡು ಹೋಗಿ, ಗುರುಗಳೇ ನಾನು ಈ ರೀತಿ ಮಾಡಿದ್ದೇನೆ, ನಿಮಗೆ ಹೇಳಬೇಕಂತ ಬಂದಿದ್ದೇನೆ. ಅವರಿಗೇನು ಕೊಡಬೇಕಂತಿಲ್ಲ, ಅವರು ನಿಮ್ಮನ್ನು ಅಪೇಕ್ಷೆ ಕೂಡ ಮಾಡೋದಿಲ್ಲ. ಅವರಿಗೆ ನೀವು ಕೊಡುವ ಗೌರವ ಏನಂದರೆ ನೀವು ಮಾಡಿದ ಸಾಧನೆ ಅವರಿಗೆ ಗೌರವ. ಇವತ್ತು ನಮಗೆ ಭಟ್ರು, ನಮಗೆ ನನ್ನ ಗುರುಗಳು ಕೂಡ, ಯಾಕೆ ನಾನಿಲ್ಲಿ ಕಲಿತವ, ಇವತ್ತು ನಾನು ಈ ರೀತಿ ಭಾಷಣ ಮಾಡುವಾಗ ಅವರಲ್ಲಿ ಒಂದು ಹೆಮ್ಮೆ ಇದೆ, ನಮ್ಮ ಶಾಲೆಯ ವಿದ್ಯಾರ್ಥಿ ಅಂತ. ಇದು ಆ ಗುರುಗಳಿಗೆ ಕೊಡುವ ನಾನು ಕಾಣಿಕೆ. ಅದಕ್ಕಿಂತ ದೊಡ್ಡ ಕಾಣಿಕೆ ನನಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮುಂದೆ ಈ ಸ್ಥಾನದಲ್ಲಿ ಜಗತ್ತಿನಾದ್ಯಂತ ಹೋಗಿ ನೀವು ನಿಂತು ಮಾತನಾಡುವಾಗ ಈ ಶಾಲೆಗೆ, ಈ ಭಾರತಕ್ಕೆ, ಈ ದೇಶಕ್ಕೆ ಅದೊಂದು ಕೊಡುಗೆ ಆಗ್ತದೆ ಅಂತ ಹೇಳ್ತಾ, ಹೊತ್ತು ಮೀರಿತಾ ಅಂತ ನನಗೆ ಗೊತ್ತಿಲ್ಲ, ತುಂಬ ವಿಷಯವನ್ನು ಸಂಕ್ಷಿಪ್ತ ಮಾಡುವಾಗ ನನಗೆ ಎಷ್ಟೋ ವಿಷಯಗಳು ಹೊರಗೆ ಹೋಗ್ತದೆ, ಒಳಗೆ ಬರ್ತದೆ. ಹಾಗಾಗಿ ಇಷ್ಟನ್ನು ನಿಮಗೆ ಹೇಳುತ್ತಾ, ಕ್ಲಾಸ್ ಮಿಸ್ ಆಗ್ತದೆ ಅಂತ ಖುಷಿಯಲ್ಲಿ ಬಂದವರಾಗಿರ್ಬೋದು, ಅಥವಾ ಕೇಳಬೇಕಂತ ಬಂದಿರುವವರಾಗಿರ್ಬೋದು, ಯಾರೇ ಆಗಿರ್ಬೋದು, ಕನಿಷ್ಠ ಹೋದ ಮೇಲೆ ಇವೊಬ್ಬ ಹೇಳಿ ಹೋದ ಅಲ್ಲ ಅಂತ ಹೇಳಿ ನೆನಪಿಸುವಷ್ಟಾದರೂ, ಅಥವಾ ಮನೆಗೆ ಹೋಗಿ ವಂದೇ ಮಾತರಂನ ಪದ್ಯದ ಅರ್ಥವನ್ನು ಹುಡುಕಿ ನಾಳೆ ಬರುವಾಗ ವಂದೇ ಮಾತರಂನ ಅರ್ಥ ನನಗೆ ಗೊತ್ತಿದೆ ಅಂತ ಹೆಮ್ಮೆಯಲ್ಲಿ ಹೇಳುವವರೆಗಾದರೂ ನೀವು ಮಾಡಿದರೆ ಇವತ್ತು ನಾನು ಮಾಡಿದ ಕಾರ್ಯಕ್ರಮ ಸಾರ್ಥಕ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು. ನಮ್ಮ ಶಾಲೆಯಲ್ಲಿ ಉಚಿತವಾಗಿ ವಿದ್ಯಾರ್ಥಿ ಪೊಲೀಸ್ ತರಬೇತಿ ನೀಡುತ್ತಿರುವ ಶ್ರೀ ಭುಜಂಗ ಸರ್ ಇವರಿಗೆ ಸ್ವಾಗತ ಬಯಸುತ್ತೇನೆ. ಮುಂದೆ ಅತಿಥಿಗಳಾದ ಶ್ರೀ ಲತೀಶ್ ಬಾಕ್ರಬೈಲು ಸರ್, ಪರಿಷತ್ತಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವರು ಶುಭ ಹಾರೈಸಬೇಕಾಗಿ ವಿನಂತಿ. ಆದರಣೀಯ ಗಣ್ಯರೇ, ನಮ್ಮೆಲ್ಲರ ಮಾರ್ಗದರ್ಶಕರು ಮತ್ತು ಈ ಸಂಸ್ಥೆಯ ಪ್ರಧಾನರೂ ಆಗಿರುವಂತಹ ಶ್ರೀ ಟಿ ಜಿ ರಾಜಾರಾಮ್ ಭಟ್ ಅವರೇ, ಹಾಗೂ ವೇದಿಕೆಯ ಮೇಲಿರುವಂತಹ ಪರಿಷತ್ತಿನ ಕಾರ್ಯಕರ್ತರೇ ಮತ್ತು ಈ ಕಾಲೇಜಿನ ಪ್ರಾಂಶುಪಾಲರೇ, ವಂದೇ ಮಾತರಂ ಮತ್ತು ಗುರುಪೂರ್ಣಿಮೆ ಬಹುಶಃ ನಮಗೆ ಮೇಲ್ನೋಟಕ್ಕೆ ನೋಡುವಾಗ ಒಂದಕ್ಕೊಂದು ಸಂಬಂಧ ಇಲ್ಲದ ಕಾನ್ಸೆಪ್ಟ್ಗಳು ಅಂತ ಅನ್ನಿಸ್ತದೆ. ವಂದೇ ಮಾತರಂ ಅನ್ನೋದೇ ಒಂದು ಬೇರೆ ವಿಷಯ, ಅದೊಂದು ರಾಷ್ಟ್ರೀಯತೆ, ಇನ್ನೊಂದು ಮತ್ತೊಂದು. ಗುರುಪೂರ್ಣಿಮೆ ಅನ್ನೋದೇ ಅದೊಂದು ಬೇರೆ ವಿಷಯ, ಗುರು ಪರಂಪರೆಯ ಅದೆಲ್ಲ. ಅದೆರಡೂ ಹೇಗೆ ಸಮ್ಮಿಲನವಾಗುತ್ತದೆ ಅನ್ನೋದನ್ನು ಬಹಳ ಚೆನ್ನಾಗಿ ವಿಜೇತ್ ಹೇಳಿದರು. ಹಾಗಾಗಿ ಅದನ್ನು ಮತ್ತೆ ರಿಪೀಟ್ ಮಾಡೋದಿಲ್ಲ ನಾನು. ಆದರೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಮುಂದೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಸ್ನೇಹಿತರೆ, ಜಗತ್ತಿನಲ್ಲಿ ಆಗ ಹೇಳಿದ ಹಾಗೆ ಸಾಕಷ್ಟು ದೇಶಗಳಿದ್ದಾವೆ. ಯಾವ ದೇಶವೂ ಕೂಡ ಈ ಭೂಮಿಯನ್ನು ತಾಯಿ ಅಂತ ಕರೀಲಿಲ್ಲ. ಈ ಭೂಮಿಯನ್ನು ತಾಯಿ ಅಂತ ಕರೆದ ಏಕೈಕ ರಾಷ್ಟ್ರ ಇದ್ರೆ ಅದು ಭಾರತ. ಭಾರತದ ಪ್ರಥಮ ರಾಷ್ಟ್ರಗೀತೆ ಅಂತ ಕರೆಸಿಕೊಂಡ ಭೂಮಿ ಸೂಕ್ತದಲ್ಲಿ ಒಂದು ಮಾತು ಬರ್ತದೆ, ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ. ಈ ಭೂಮಿ ನಮ್ಮ ತಾಯಿ, ನಾವವಳ ಮಕ್ಕಳು ಅನ್ನುವಂತಹ ಶ್ರೇಷ್ಠವಾದಂತಹ ಪರಿಕಲ್ಪನೆ. ಅಂತಹ ಭಾರತ ಮಾತೆಗೆ ನಾವು ಯಾವತ್ತಿಗೂ ಕೂಡ ಋಣಿಗಳಾಗಿರಬೇಕು, ಆ ತಾಯಿಯನ್ನು ನಾವು ಗೌರವಿಸಬೇಕು, ಆದರಿಸಬೇಕು ಅನ್ನೋದೇ ಇಡೀ ನಾವು ಇಷ್ಟು ಹೊತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದರ ಮೂಲ ಉದ್ದೇಶ. ಸ್ನೇಹಿತರೆ, ಭಾರತೀಯ ಗುರು ಪರಂಪರೆಯ ಬಗ್ಗೆ ಒಂದು ಬಾರಿ ಕಲ್ಪನೆ ಮಾಡಿಕೊಳ್ಳಿ. ಜಗತ್ತಿನ ಯಾವ ದೇಶದಲ್ಲೂ ಇಲ್ಲದಂತಹ ಶ್ರೇಷ್ಠ ಗುರು ಪರಂಪರೆ ಭಾರತದಲ್ಲಿದೆ. ಜಗತ್ತಿನ ಜನರಿಗೆ ಹೊಟ್ಟೆಗೇನು ತಿನ್ನಬೇಕು ಅಂತ ಗೊತ್ತಿಲ್ಲದ ಹೊತ್ತಿಗೆ ಭಾರತ ಆಯುರ್ವೇದದಂತಹ ಶಾಸ್ತ್ರಗಳನ್ನು ಕೊಟ್ಟಿತ್ತು. ಜಗತ್ತಿನ ಜನರಿಗೆ ಮಾತನಾಡಲಿಕ್ಕೆ ಗೊತ್ತಿಲ್ಲದ ಹೊತ್ತಿಗೆ ಭಾರತ 4 ವೇದಗಳನ್ನು ಬರೆದಿತ್ತು, ಉಪನಿಷತ್ಗಳನ್ನು ಬರೆದಿತ್ತು, ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯಗಳನ್ನು ಬರೆದಿತ್ತು. ಅಂತಹ ಪರಂಪರೆ ಇದ್ದಂತಹ ದೇಶ ನಮ್ಮ ದೇಶ ಭಾರತ. ಯಾವಾಗೆಲ್ಲ ಭಾರತಕ್ಕೆ ಅಂಧಕಾರ ಬಂತು, ನಾವಿನ್ನು ಮುಗಿತು, ಭಾರತದ ಕಥೆಯೇ ಮುಗಿದೋಯಿತು ಅನ್ನುವಂಥ ಕಾಲಘಟ್ಟದಲ್ಲಿ ಯಾರಾದರೂ ಒಬ್ಬರು ಗುರು ಬಂದು ಭಾರತವನ್ನ ಮತ್ತೆ ಪುನರುತ್ಥಾನ ಮಾಡುವಂಥ ಕೆಲಸ ಮಾಡಿದ್ರು. ಅದು ಚಂದ್ರಗುಪ್ತ ಮೌರ್ಯನಿಗೆ ಸಿಕ್ಕಿದಂತಹ ಚಾಣಕ್ಯರಿಂದ ಹಿಡಿದು ಅದಾದ ನಂತರ ಬಂದಂತಹ ಅನೇಕ ಗುರುಗಳವರೆಗೆ. ನೆನಪಿಟ್ಟುಕೊಳ್ಳಿ, ಹಿಂದವಿ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಭಾರತದ ಕ್ಷಾತ್ರ ಪರಂಪರೆಯ ಪ್ರತೀಕ ಅಂತ ಕರೆಸಿಕೊಳ್ಳುವ ಛತ್ರಪತಿ ಶಿವಾಜಿ ಮಹಾರಾಜರು ಅಷ್ಟು ದೊಡ್ಡ ಮರಾಠ ಸಾಮ್ರಾಜ್ಯವನ್ನ, ಹಿಂದವಿ ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತಾದ್ರೆ ಅದರ ಹಿಂದೆ ಇದ್ದದ್ದು ಸಮರ್ಥ ರಾಮದಾಸರ ಸಮರ್ಥವಾದಂತಹ ಮಾರ್ಗದರ್ಶನ. ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಭಾರತದ ಪರಂಪರೆಯನ್ನ ತೋರಿಸಿಕೊಟ್ಟಂತಹ ಸ್ವಾಮಿ ವಿವೇಕಾನಂದರ ಹಿಂದೆ ನಿಂತದ್ದು ರಾಮಕೃಷ್ಣ ಪರಮಹಂಸರಂತಹ ಗುರು. ಸ್ವಾಮಿ ವಿವೇಕಾನಂದರಿಗೆ ಒಬ್ಬರು ಪ್ರಶ್ನೆ ಕೇಳಿದರಂತೆ ಅಮೆರಿಕಾದಲ್ಲಿರುವಾಗ,
ನೀವು ನಮಗೆಲ್ಲ ಇಷ್ಟು ಮಾರ್ಗದರ್ಶನ ಮಾಡ್ತಾ ಇದ್ದೀರಿ, ಇಷ್ಟೆಲ್ಲ ಹೇಳಿಕೊಡ್ತಾ ಇದ್ದೀರಿ, ನಿಮಗೆ ಇದನ್ನೆಲ್ಲ ಹೇಳಿಕೊಟ್ಟ ನಿಮ್ಮ ಗುರು ಯಾರು ಅಂತ ಸ್ವಾಮಿ ವಿವೇಕಾನಂದರಿಗೆ ಕೇಳಿದರಂತೆ. ಆಗ ವಿವೇಕಾನಂದರು ಹೇಳಿದ ಮಾತು, ಯಾರು ತನ್ನ ಪದತಳದ ಧೂಳಿನಿಂದ 1000 ವಿವೇಕಾನಂದರನ್ನ ಸೃಷ್ಟಿಸಬಲ್ಲ ಸಾಮರ್ಥ್ಯವನ್ನ ಹೊಂದಿದ್ದಾನೋ ಅಂತಹ ರಾಮಕೃಷ್ಣ ಪರಮಹಂಸರು ನನ್ನ ಗುರು ಅಂತ. ಗುರುವಿನ ಬಗೆಗಿರುವಂತಹ ಭಕ್ತಿ ಆರಮನೆಯದ್ದು ಅಂತ ಭಾರತದಲ್ಲಿ ಇದ್ದದ್ದು. ನೆನಪಿಟ್ಟುಕೊಳ್ಳಿ, ಭಾರತದಲ್ಲಿ ಒಂದು ವೇಳೆ ಶಂಕರಾಚಾರ್ಯರಂತಹ ಆಚಾರ್ಯರು ಹುಟ್ಟದೆ ಹೋಗಿದ್ದಿದ್ರೆ ಭಾರತ ಎಲ್ಲವೂ ಕೂಡ ನಿರ್ವೀರ್ಯವಾಗಿ ಹೋಗ್ತಾ ಇತ್ತು. ಇಡೀ ಬೌದ್ಧ ಪರಂಪರೆ ಭಾರತವನ್ನ ಆಕ್ರಮಿಸಿಕೊಂಡು ಬಿಡ್ತಾ ಇತ್ತು. ನಮ್ಮತನ ಕ್ಷಾತ್ರ ಅನ್ನುವಂಥದ್ದೆಲ್ಲ ನಿರ್ನಾಮ ಆಗಿ ಹೋಗ್ತಾ ಇದ್ದಂತಹ ಕಾಲಘಟ್ಟದಲ್ಲಿ ಶಂಕರಾಚಾರ್ಯರು ಬಂದು ತಮ್ಮ ವಾಗ್ಝರಿಯ ಮೂಲಕ, ತಮ್ಮ ಚರ್ಚೆಯ ಮೂಲಕ, ತಮ್ಮ ವಿದ್ವತ್ತಿನ ಮೂಲಕ ಭಾರತದಲ್ಲಿ ಮತ್ತೆ ಸನಾತನ ಧರ್ಮವನ್ನ ಸ್ಥಾಪಿಸಿದರು. ಅಂತಹ ಗುರು ಪರಂಪರೆಯನ್ನು ಹೊಂದಿರುವಂತಹ ದೇಶ ಅದು ಭಾರತ. ಭಾರತ ಏನು ಕೊಟ್ಟಿದೆ ನಮಗೆ ಅನ್ನುವಂತಹ ಪ್ರಶ್ನೆ ಅನೇಕ ಜನರು ಮಾಡ್ತಾರೆ. ಅದು ಯಾವತ್ತೂ ಮಾಡಬೇಡಿ. ಭಾರತ ನಮಗೆ ಕೊಡದ್ದು ಏನೂ ಇಲ್ಲ, ಸರ್ವಸ್ವವನ್ನು ಕೊಟ್ಟದ್ದು ಭಾರತ. ಅದೇ ಕಾರಣಕ್ಕೆ ನಾವು ಪ್ರತಿನಿತ್ಯ ಎದ್ದಾಗ ಒಂದು ಮಂತ್ರ ಹೇಳ್ತೇವೆ, ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಅಮ್ಮ, ನನ್ನ ನಿತ್ಯದ ಕರ್ಮಗಳಿಗೋಸ್ಕರ ನಿನ್ನನ್ನು ತುಳಿಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ, ನನ್ನನ್ನು ಕ್ಷಮಿಸು ಅಂತ ಭೂಮಿಯನ್ನ ಕೇಳಿಕೊಳ್ಳುವಂತಹ ಪದ್ಧತಿ ಅದು ಭಾರತೀಯರ ಪದ್ಧತಿ. ಆ ಕಾರಣಕ್ಕೋಸ್ಕರವೇ ಭಾರತೀಯರನ್ನ ಜಗತ್ತಿನ ಜನರು ಹಾವಾಡಿಗರು ಅಂತ ಕರೆದ್ರು. ಇವರಿಗೇನು ಗೊತ್ತಿಲ್ಲ, ಪೆದ್ದರು, ಭೂಮಿಯನ್ನೆಲ್ಲ ತಾಯಿ ಅಂತ ಕರೀತಾರೆ ಅಂತ ಕರೆದ್ರು. ಆದ್ರೆ ನಮಗೆ ಮತ್ತು ಆ ಭೂಮಿಗಿರುವಂತಹ ಸಂಬಂಧ ಇದೆಯಲ್ಲ, ಅದು ಜಗತ್ತಿನ ಜನರಿಗೆ ಗೊತ್ತಾಗುವುದಕ್ಕೆ ಸಾಧ್ಯ ಇಲ್ಲ. ವಿಶ್ವ ಸಂತತಿಯಲ್ಲ ನಿನ್ನ ಪುಣ್ಯೋದರದ ಹಸುಗೂಸುಗಳು ಎಂದು ಹಾಲುಣಿಸಿದೆ, ಒಂದೇ ತೊಟ್ಟಿಲೊಳಿಟ್ಟು ತೂಗಿ ಶೋಭನವಾಗಿ ಪ್ರೇಮ ಸಂಗೀತದಲ್ಲಿ ಮೈಮರೆಸಿದೆ. ಸೂರ್ಯ ಚಂದ್ರರಿಗೆಲ್ಲ ಪ್ರಭೇನಿತು ಇರಲಿಲ್ಲ, ನಿನ್ನ ಕಾಂತಿಯ ಜ್ಯೋತಿ ಪ್ರಜ್ವಲಿಸಿತು. ಮೇಘ ಮಂಡಲವೇರಿ ವಿಜಯ ವೀರಧ್ವಜವು ಸ್ವಾತಂತ್ರ್ಯ ಸಂಗ್ರಾಮದಿ ಸಂಭ್ರಮಿಸಿತು ಅಂತ ಹೇಳಿದವರು ನಾವು. ಜಗತ್ತಿನ ಜನರಿಗೆಲ್ಲ ತಾಯಿಯಾಗಿದ್ದವಳು ಯಾರು ಅಂತ ಕೇಳಿದ್ರೆ ಅದು ಭಾರತ. ಅದನ್ನೇ ಬಂಕಿಮರು ಒಂದೇ ಮಾತರಂನಲ್ಲಿ ಬರೆದರು. ಆದರೆ ನಮ್ಮ ದೇಶದ ದುರ್ದೈವ, ನಮಗೆ ಈ ಸೆಕ್ಯುಲರಿಸಮ್ ಅನ್ನುವಂಥ ಒಂದು ಹುಚ್ಚಿನ ಕಾರಣಕ್ಕೋಸ್ಕರ ಅಷ್ಟು ಉದ್ದ ಇದ್ದಂಥ, ಅಷ್ಟು ಚೆನ್ನಾಗಿದ್ದಂಥ ಒಂದೇ ಮಾತರಮನ್ನ ನಾವು ಕಟ್ ಮಾಡಿಬಿಟ್ವಿ. ತ್ವಂ ಹಿ ದುರ್ಗಾ ದಶಪ್ರಹರಣ ಧಾರಿಣೀಂ ಕಮಲಾಂ ಕಮಲದಲ ವಿಹಾರಿಣೀಂ ವಾಣಿ ವಿದ್ಯಾದಾಯಿನೀಂ ಅಂತ ಹೇಳುವ ಸಾಲುಗಳನ್ನ ಅದು ಒಂದು ಧರ್ಮಕ್ಕೆ ಸೀಮಿತ ಅಂತ ಮಾಡಿಬಿಟ್ಟಿವಿ. ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ಭಾರತದ ಪರಂಪರೆಯಲ್ಲಿ ಧರ್ಮವನ್ನ ಬಿಟ್ಟು ಯಾವುದೂ ನಡೆಯಲಿಲ್ಲ. ಅಷ್ಟು ಅದ್ಭುತವಾದಂತಹ ವಿಜ್ಞಾನವಾಗಿರುವಂತಹ ಆಯುರ್ವೇದವನ್ನೇ ಆಯುರ್ವೇದವನ್ನೇ ನಾವು ಯಾವ ರೀತಿಯಾಗಿ ಅದನ್ನ ದೇವರಿಗೆ ಅರ್ಪಣೆ ಮಾಡಿ ನಾವು ಸ್ವೀಕಾರ ಮಾಡಿದವರು ನಾವು. ಆ ರೀತಿಯಾದಂತಹ ಒಂದು ಪರಂಪರೆ ನಮ್ಮದು, ಭಾರತೀಯ ಪರಂಪರೆ. ನಮಗೆ ಅಲ್ಲಿ ಕೂಡ ನಾವು ದೇವರನ್ನೇ ಕಂಡವರು ನಾವು. ನಮಗೆ ಈ ಜಗತ್ತಿನ ಮೊದಲ ವಿಮಾನವನ್ನು ಕಂಡು ಹಿಡಿದವನು ಯಾರು ಅಂತ ಕೇಳಿದ್ರೆ ನಾವು ರೈಟ್ ಸಹೋದರರು ಅಂತ ಹೇಳ್ತೇವೆ. ಆದ್ರೆ ನೆನಪಿಟ್ಟುಕೊಳ್ಳಿ, ಭಾರತದಲ್ಲಿ ಭಾರದ್ವಾಜ ಅನ್ನುವಂಥ ಒಬ್ಬ ಮುನಿ ವಿಮಾನ ಶಾಸ್ತ್ರ ಅನ್ನುವಂಥ ಗ್ರಂಥವನ್ನು ಬರೆದಿದ್ದ. ಅದರಲ್ಲಿ ಯಾವ ರೀತಿಯಾಗಿ ವಿಮಾನವನ್ನು ತಯಾರಿಸಬೇಕು ಅನ್ನುವಂಥ ಎಲ್ಲ ವಿಷಯಗಳನ್ನು ಅದರಲ್ಲಿ ಬರೆದಿದ್ದ. ಆದರೆ ನಮಗದು ಯಾವುದೂ ಗೊತ್ತಿಲ್ಲ. ಯಾಕೆ? ಅದೆಲ್ಲ ಒಂದು ಧರ್ಮಕ್ಕೆ ಸೀಮಿತ ಅನ್ನೋದನ್ನು ಮಾಡಿ ನಾವು ಅದನ್ನು ಸೈಡ್ಗೆ ಇಟ್ಟು ಬಿಟ್ವಿ. ಭಾರತೀಯ ಪರಂಪರೆ ಅದೆಲ್ಲವನ್ನೂ ಮೀರಿದಂತಹ ಶ್ರೇಷ್ಠವಾದಂತಹ ಒಂದು ಪರಂಪರೆ. ಆಯುರ್ವೇದವನ್ನು ಕೊಟ್ಟಂತಹ ಧನ್ವಂತರಿಯನ್ನ ನಾವು ದೇವರು ಅಂತ ಪೂಜೆ ಮಾಡ್ತೇವೆ. ಅಂತಹ ಶ್ರೇಷ್ಠವಾದ ಪರಂಪರೆಯನ್ನ ಕೊಟ್ಟಂಥದ್ದು ನಮಗೆ ಭಾರತ. ಭಾರತ ಅನ್ನುವಂಥ ತಾಯಿಯನ್ನ ನಾವು ಯಾವತ್ತಿಗೂ ನೆನಪಿಟ್ಟುಕೊಳ್ಬೇಕು. ಆವಿನದು ನೊರೆ ಹಾಲನೊಲ್ಲೆನು ದೇವಲೋಕದ ಸುಧೆಯನೊಲ್ಲೆನು ದೇವಿ ನಿನ್ನ ನಾಮದದ್ಭುತ ಸವಿಯನರಿತಿಹೆನು ಪಾವನಳೆ ನಿನ್ನಂಘ್ರಿ ಕಮಲದ ಸೇವೆಯದು ದೊರೆತಿಹುದು ತಾಯೇ ಶ್ರೀವರನ ಕೃಪೆಯಿಂದ ಮತ್ತಿನ್ನೇನು ಬೇಡನಗೆ ಅಂತ. ಅಮ್ಮ ತಾಯಿ ಭಾರತ ಮಾತೆಯೇ, ನಿನ್ನ ಸೇವೆಯನ್ನ ಮಾಡುವಂತಹ ಒಂದು ಅವಸರ, ಒಂದು ಪುಣ್ಯ ನನಗೆ ಸಿಕ್ಕಿಬಿಟ್ಟಿದೆ. ಅದನ್ನ ಮಾತ್ರ ಮಾಡುತ್ತೇನೆ, ಜಗತ್ತಿನಲ್ಲಿ ಸಿಗಬಹುದಾದಂತಹ ಯಾವ ಲೋಲುಪತಿಯು ನನಗೆ ಬೇಡ ಅಂತ ಹೇಳಿದವರು ನಾವು. ಅಂತಹ ಶ್ರೇಷ್ಠವಾದ ಚಿಂತನೆಯ ಜೊತೆಗೆ ವಿಜೇತಣ್ಣ ಹೇಳಿದ್ರಲ್ಲ, ನಮಗೇನು ಆಗುತ್ತದೋ ಏನು ಹೋಗ್ತದೋ ಗೊತ್ತಿಲ್ಲ, ಎಷ್ಟು ದೊಡ್ಡ ಸಾಧನೆಯನ್ನ ಮಾಡುತ್ತೇವೋ, ಭಾರತಕ್ಕೆ ಹೆಮ್ಮೆ ತರ್ತೇವೋ ನಂಗೆ ಗೊತ್ತಿಲ್ಲ. ನಾವೆಲ್ಲರೂ ಹೋಗಿ ನಾಳೆ ಬಂದೂಕು ಹಿಡ್ಕೊಂಡು ಗಡಿಯಲ್ಲಿ ನಿಲ್ತೇವೋ ನನಗೆ ಗೊತ್ತಿಲ್ಲ. ನಾವೆಲ್ಲರೂ ದೊಡ್ಡ ಇಂಜಿನಿಯರ್, ಡಾಕ್ಟರ್ ಆಗಿ ಏನು ದೊಡ್ಡ ದೊಡ್ಡ ಆಪರೇಷನ್ಗಳನ್ನು ಮಾಡ್ತೇವೋ, ರಾಕೆಟ್ ಹಾರಿಸ್ತೇವೋ ನನಗೆ ಗೊತ್ತಿಲ್ಲ. ಆದರೆ ನಾವು ಮಾಡಬಹುದಾದ್ದೇನು ಗೊತ್ತಾ? ಈ ದೇಶಕ್ಕೆ ಅನ್ಯಾಯ ಮಾಡದೆ ಬದುಕಲಿಕ್ಕೆ ನಮ್ಮಿಂದ ಸಾಧ್ಯ ಇದೆಯಾ? ಆ ಪ್ರಯತ್ನವನ್ನು ಮಾಡೋಣ. ಈ ದೇಶಕ್ಕೆ ವಿರೋಧಿಗಳಾಗಿ ಎಷ್ಟರ ಮಟ್ಟಿಗೆ ಹೇಳಿದ್ರೆ, ನಮ್ಮ ದೇಶದ ವಿಶ್ವವಿದ್ಯಾನಿಲಯಗಳಲ್ಲಿ ಭಾರತ ತೆರೆ ಟುಗುಡೆ ಹೋಂಗೆ ಇನ್ಶಾಲ್ಲ ಅಂತ ಹಾಡಿದ್ರು. ಭಾರತ ತುಂಡಾಗಿ ಹೋಗ್ಲಿ ಅಂತ ಹಾಡಿದಂತಹ ದೇಶ ನಮ್ಮದು. ಮೊನ್ನೆ ನಡೆದಂತಹ ಡೆಲ್ಲಿಯಲ್ಲಿ ನಡೆದಂತಹ ಹೋರಾಟವನ್ನು ನೀವು ಗಮನಿಸಿ.
ಭಾರತ ಮಾತೆ ಅಂತ ಹೇಳಿದ್ರಲ್ಲ, ಭಾರತವನ್ನ ಮಾತೆ ಅಂತ ಕರಿತೀರಲ್ಲ ನೀವು, ಹಾಗಾದ್ರೆ ಭಾರತದ ಅಪ್ಪ ಅಂದ್ರೆ ನಿಮ್ಮ ಅಪ್ಪ ಯಾರು ಅಂತ ಕೇಳಿದ್ರು. ಅಮ್ಮ ಭಾರತ ಮಾತೆ ಆದ್ರೆ ಅಪ್ಪ ಯಾರು ಅಂತ ಕೇಳಿದ ಜನರಿದ್ದಾರೆ ನಮ್ಮ ದೇಶದಲ್ಲಿ. ಅಂದ್ರೆ ತಾಯಿ ಅನ್ನುವಂತಹ ಮಾತೃಭಾವದ ಕಲ್ಪನೆಯೇ ಇಲ್ಲದಂಥವರೆಲ್ಲ ಇದ್ದಾರೆ. ಅಂಥವರ ಮಧ್ಯೆ ನಾವು ಭಾರತೀಯರಾಗಿ, ತಾಯಿ ಭಾರತೀಯ ಮಕ್ಕಳಾಗಿ ನಾವು ಏನು ಮಾಡಬಹುದು? ನೆನಪಿಟ್ಟುಕೊಳ್ಳಿ, ತಾಯಿ ಅನ್ನುವಂಥದ್ದು ಸತ್ಯ, ತಂದೆ ಅನ್ನುವಂಥದ್ದು ನಂಬಿಕೆ. ಆ ಸತ್ಯವನ್ನ ಹಿಡಿದುಕೊಂಡು ನಾವು ಮುಂದುವರಿಯಬೇಕು. ತಾಯಿ ಭಾರತ ಮಾತೆಗೆ ಅನ್ಯಾಯ ಮಾಡದೆ ಬದುಕಲಿಕ್ಕೆ ನಮ್ಮಿಂದ ಸಾಧ್ಯ ಆದರೆ ಸಾಹಿತ್ಯ ಪರಿಷತ್ತಿನ ಮೂಲಕ ಈ ನಡೆದಂತಹ ಕಾರ್ಯಕ್ರಮ ಸಂಪನ್ನವಾಗುತ್ತದೆ. ಸಾಹಿತ್ಯ ಪರಿಷತ್ನಲ್ಲಿ ನಾವು 3 ಕಾರ್ಯಕ್ರಮಗಳನ್ನ ಯಾವಾಗಲೂ ಆಚರಣೆ ಮಾಡುತ್ತೇವೆ. ಒಂದು ಯುಗಾದಿ, ಇನ್ನೊಂದು ಗುರುಪೂರ್ಣಿಮೆ, ಮತ್ತೊಂದು ವಾಲ್ಮೀಕಿ ಜಯಂತಿ. ಭಾರತದ 3 ಅತ್ಯಂತ ಪ್ರಮುಖ ವಿಷಯಗಳನ್ನು ನೆನಪಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ಸಾಹಿತ್ಯ ಪರಿಷತ್ ಕಳೆದ ಅನೇಕ ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಇದೇ ವಿದ್ಯಾಸಂಸ್ಥೆಯಲ್ಲೋ ಅಥವಾ ಸುತ್ತಮುತ್ತ ನಡೆಯುವಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸುವ ಸಾಹಿತ್ಯ ಪರಿಷತ್ತಿಗೆ ನಮ್ಮೆಲ್ಲರ ಬೆಂಬಲ ಬೇಕು. ನಾವು ಮುಂದಿನ ದಿನಗಳಲ್ಲಿ ಒಂದಷ್ಟು ರಾಷ್ಟ್ರೀಯ ಚಿಂತನೆಯನ್ನ ಜಗತ್ತಿಗೆ ಪಸರಿಸುವಂತಹ ಅವಶ್ಯಕತೆ ಇದೆ. ಭಾರತೀಯ ಸಾಹಿತ್ಯದ ಮೂಲಕ ನಾವು ಕತ್ತಿ ಹಿಡ್ಕೊಂಡು ಹೊರಟವರಲ್ಲ, ಪೆನ್ ಹಿಡ್ಕೊಂಡು ಹೊರಟವರು. ಆ ಪೆನ್ನಿನ ಮೂಲಕ, ಬರವಣಿಗೆಯ ಮೂಲಕ ಈ ದೇಶವನ್ನ ಮುನ್ನಡೆಸಬೇಕು. ದೇಶದ ಆಗುಹೋಗುಗಳನ್ನ, ಓರೆಕೋರೆಗಳನ್ನ ಸರಿಪಡಿಸುವಂತಹ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ತಾಯಿ ಭಾರತೀಯ ಪಾದಪದ್ಮಗಳಿಗೆ ಅರ್ಪಿಸ್ತೇನೆ. ಧನ್ಯವಾದ. ಸಭಾ ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮ ಶಾರದಾ ಗಣಪತಿ ವಿದ್ಯಾಕೇಂದ್ರದ ಸಂಚಾಲಕರು, ಸಹಕಾರ ರತ್ನ ಶ್ರೀ ಟಿ.ಜಿ. ರಾಜಾರಾಮ ಭಟ್ ಸರ್ ಇವರು ಅಧ್ಯಕ್ಷೀಯ ಭಾಷಣ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಾಹಿತ್ಯ ಪರಿಷತ್ತಿನ ಉಳ್ಳಾಲ ಘಟಕದ ಅಧ್ಯಕ್ಷರು, ನನ್ನ ಆತ್ಮೀಯವಾದ ಚಂದ್ರರಾಜ ಕಣಂತೂರವರೇ, ನಾನು ಇತ್ತೀಚೆಗೆ ನಮ್ಮ ಗುರುಮಠಕ್ಕೆ ಹೋಗಿದ್ದಾಗ ಜೋಗ ಜಲಪಾತ ನೋಡಲಿಕ್ಕೆ ಹೋಗಿದ್ದೆ. ಅದಕ್ಕೆ 4 ಸೀಳುಗಳು, ಒಂದು ರಾಜ, ಒಂದು ರಾಣಿ, ಒಂದು ರೋರರ್, ಒಂದು ರಾಕೆಟ್. ರಾಜ ಅಂದರೆ ಅದು ಗಂಭೀರವಾಗಿ ನೆಲಕ್ಕೆ ಇಳಿಯುವಂಥ, ಧುಮ್ಮಿಕ್ಕಿಳುವಂಥ ಒಂದು ಸೀಳು. ರಾಣಿ ಅಂತ ಹೇಳಿದರೆ ತಿಳುವಾದ ಬಳಕಿಕೊಂಡು ರಾಜನ ಜೊತೆಯಲ್ಲಿ ಕೆಳಗೆ ಇಳಿಯುವ ಒಂದು ಸೀಳು. ಆದರೆ ಇನ್ನು ಉಳಿದ 2 ಅದು ವಿಶಿಷ್ಟವಾದದ್ದು. ದೊಡ್ಡ ಗಾತ್ರದ ಒಂದು ಸೀಳು, ಅದು ದೊಡ್ಡ ಶಬ್ದದೊಂದಿಗೆ ಕೆಳಗೆ ಧುಮ್ಮಿಕ್ತದೆ. ಅದಕ್ಕೆ ರೋರರ್ ಅಂತ ಹೆಸರಿಟ್ರು. ರೋರರ್ ಅಂದರೆ ಗರ್ಜಿಸುವವನು ಅಂತ ಅರ್ಥ. ಕೊನೆಯದು ರಾಕೆಟ್. ಹೇಗೆ ರಾಕೆಟ್ ಅಂತ ಅತ್ಯಂತ ವೇಗವಾಗಿ ಸಾಗಿ ತನ್ನ ಕಕ್ಷೆಯನ್ನು ಸೇರ್ತದೋ. ಅದು ವೇಗವಾಗಿ ಯಾಕೆ ಸಾಗಬೇಕು ಅಂತ ಹೇಳಿದ್ರೆ, ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನು ಮೀರಿ ಅದು ವೇಗವಾಗಿ ಹೋದರೆ ಮಾತ್ರ ಅದಕ್ಕೆ ಅದರ ಗಂತವ್ಯವನ್ನು ಮುಟ್ಟಲಿಕ್ಕೆ ಸಾಧ್ಯ. ಇವತ್ತು ವೇದಿಕೆಯಲ್ಲಿ ನಾವು ರೋರರ್ ಮತ್ತು ರಾಕೆಟ್ ಎರಡನ್ನು ಕಳ್ಕೊಂಡಿದ್ದೇವೆ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ವಿಜೇತವರು ಗಂಭೀರವಾಗಿ ವಿಷಯವನ್ನು ಮಂಡನೆ ಮಾಡ್ತಾ ನಮ್ಮ ಶಾಲೆಗೆ ಗುರುದಕ್ಷಿಣೆಯನ್ನು ಸಮರ್ಪಣೆ ಮಾಡಿದ್ದಾರೆ. ನನಗೆ ಆಸೆ ಇತ್ತು, ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಒಬ್ಬ ಹುಡುಗ ಪೊಲೀಸ್ ಅಧಿಕಾರಿ ಆಗಬೇಕು, ಒಬ್ಬ ಮಿಲಿಟರಿ ಅಧಿಕಾರಿ ಆಗಬೇಕಾಗಿತ್ತು, ಒಬ್ಬ ಆದರ್ಶ ಶಿಕ್ಷಕ ಆಗಬೇಕು, ಒಬ್ಬ ಆದರ್ಶ ಸಮಾಜ ಸೇವಕ ಆಗಬೇಕು ಅಂತ ಏನೇನೇನು ಹುಚ್ಚು ಕಲ್ಪನೆಗಳು ಇತ್ತು. ನನ್ನ ಶಾಲೆಯ ಹಳೆ ವಿದ್ಯಾರ್ಥಿಯೊಬ್ಬ ತಾನು ಸ್ವಂತ ಕಾಲಿನ ಮೇಲೆ ನಿಂತಾಗ ನಮ್ಮ ಶಾಲೆಗೊಮ್ಮೆ ಭೇಟಿ ಕೊಡುವ ಸಂದರ್ಭದಲ್ಲಿ ಅವನನ್ನು ಸ್ವಾಗತ ಮಾಡೋದಕ್ಕೆ ನಾನು ಹೂವಿನ ಹಾರನ್ನು ಹಿಡಿದು ನಿಂತಾಗ ಅವನು ವೇಗವಾಗಿ ಬಂದ ಕಾರನ್ನು ಧೂಳು ನನ್ನ ಮೈಯಲ್ಲಿ ವ್ಯಾಪಿಸಿಕೊಳ್ಬೇಕು ಅಂತ ಏನು ನಮ್ಮ ಹಿರಿಯರು ಹೇಳಿದರು. ಅದೇ ಮಾತನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇನೆ. ನನ್ನ ಒಬ್ಬ ಹಳೆ ವಿದ್ಯಾರ್ಥಿ ಮಾಡಬೇಕು ಅಂತ ನನಗೊಂದು ಆಸೆ ಇತ್ತು. ನಮ್ಮ ಶಾಲೆಯ 5 ವಿದ್ಯಾರ್ಥಿಗಳು ಇವತ್ತು ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 5 ವಿದ್ಯಾರ್ಥಿಗಳು. ನಮ್ಮ ಶಾಲೆಯ ವಿದ್ಯಾರ್ಥಿಗಳು
ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ಚಿನ್ನದ ಪದಕ ಹಿಡ್ಕೊಂಡು ಬಂದಿದ್ದಾರೆ. ನಮ್ಮ ಶಾಲೆಯ ಕಬಡ್ಡಿ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಗೆದ್ದು ಬಂದಿದ್ದಾರೆ. ನಮ್ಮ ಶಾಲೆಯ ವಿದ್ಯಾರ್ಥಿಯೊಬ್ಬ ವೇಗ ನಡಿಗೆ ಸ್ಪರ್ಧೆಯಲ್ಲಿ ಶುರುವಿನ ವರ್ಷ 18ನೇ ಸ್ಥಾನ, 2ನೇ ವರ್ಷದಲ್ಲಿ 8ನೇ ಸ್ಥಾನ ಪಡ್ಕೊಂಡು ಬಂದಿದ್ದ. ಈಗ ಆತ ಬೇರೆ ಕಾಲೇಜಿಗೆ ಹೋಗಿದ್ದಾನೆ. ಕ್ರೀಡಾ ಹಾಸ್ಟೆಲ್ನ ಅವನಿಗೆ ಸೀಟ್ ಸಿಕ್ಕಿದೆ. ಮೊನ್ನೆ ಬಿಟ್ಟು ಹೋಗಿದ್ದಾನೆ. ಈಗ ಇನ್ನೊಂದು ಗುರುದಕ್ಷಿಣೆ ಬಂದು ನಿನ್ನೆ ಒಂದು ಗುರುದಕ್ಷಿಣೆ ಬಂತು. ಧ್ರುವ ಫಸ್ಟ್ PUC ಧ್ರುವ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆಯವರ ಊರಿನಲ್ಲಿ ಹೋಗಿ ವೇಗ ನಡಿಗೆ ಸ್ಪರ್ಧೆಯಲ್ಲಿ ರಾಜ್ಯಕ್ಕೆ ಚಿನ್ನದ ಪದಕ ಹಿಡ್ಕೊಂಡು ಬಂದಿದ್ದಾನೆ. ಇನ್ನೊಂದು ರಾಕೆಟ್ನ ಸಂಗತಿ ಹೇಳಿದೆ ನಾನು. ಅದು ಲತೇಶ್ ಅವರು ತಾನು ಏನು ಹೇಳಬೇಕು ಅದನ್ನು ಅತ್ಯಂತ ವೇಗವಾಗಿ ರಾಕೆಟ್ನ ಭಾಷೆಯಲ್ಲಿ ಮುಟ್ಟಿಸುವ ಪ್ರಯತ್ನ ಮಾಡಿದರೆ ನಾನು ಅವರಿಗೆ ಅಭಿನಂದನೆ ಹೇಳ್ತೇನೆ. ಈ ರಾಕೆಟ್ ಯಾವಾಗಲೂ ಹಾರಾಡ್ತಾ ಇರಲಿ ಅಂತ ಆಸೆ ಮಾಡ್ತೇನೆ. ಒಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮ ಸುಖಾವಬೋಧೆ ಜನಸ್ಯ ಏಜಾಂಗಲಿಕಾಯ ಮನೆ ಸಂಸಾರ ಹಾಲಾಹಲ ಮೋಹ ಶಾಂತಿ ಅಂತ ತಿಳಿದವರು ಹೇಳಿದ್ದಾರೆ. ನಾನು ಗುರುವಿನ ಶರಣ ಕಮಲಗಳಿಗೆ ನಮಸ್ಕಾರ ಮಾಡ್ತೇನೆ. ಯಾರು ಯಾವ ಗುರು ಅಂತ ಹೇಳಿದರೆ ಸಂದರ್ಶನ ಮಾತ್ರದಿಂದ ಆ ಗುರು ನೋಡಿದ ತಕ್ಷಣ ನನ್ನ ಒಳಗೆ ಸುಖದ ಅನುಭೂತಿ ಬರುವಂಥ ಒಂದು ಗುರುವಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಅದರ ಅರ್ಥ. ಬಹುಶಃ ಇವತ್ತು ಲತೇಶ್ ಅವರು ವಿಜೇತವರು ತಾನು ಇಲ್ಲಿ ಕಲಿತ 1-2ನೇ ತರಗತಿಯ ಅನುಭವವನ್ನು ನೆನಪಿಸಿಕೊಂಡ್ರು ಅಂತ ನಾನು ಯೋಚನೆ ಮಾಡ್ತೇನೆ. ಅವರ ಮಾತಿನದು ಬಂತು. ಈ ಶಾಲೆಯ 2 ತರಗತಿ ನಾನು ಓದಿದ್ದೆ. ಆದರೆ ನನಗೆ ಸಂತೋಷ ಏನು ಅಂತ ಹೇಳಿದರೆ ನಾವಿಲ್ಲಿ ಹಾಕಿದ ಬೀಜ ಮೊಳಕೆ ಬಂದು ಹೆಮ್ಮರವಾಗಿ ಸಮಾಜಕ್ಕೆ ಹೇಳುವ ಸ್ಥಾನ ಬಂದು ವಿಜಯ್ ನಿಂತಿದ್ದಾರಲ್ಲ, ನಾನು ಅದಕ್ಕೆ ಅವರ ಗುರುವಿಗೆ ನಾನು ನಮಸ್ಕಾರ ಮಾಡ್ತೇನೆ. ಅವರಿಗೆ 2-3ನೇ ತರಗತಿಯಲ್ಲಿ 1-2ನೇ ತರಗತಿಯಲ್ಲಿ ಯಾರು ಶಿಕ್ಷಕರು ಪಾಠ ಮಾಡಿದ್ದನ್ನು ನನಗೆ ನೆನಪಿಲ್ಲ. ಆದರೂ ಕೂಡ ಪುಣ್ಯಕೋಟ್ ನಗರದ ಈ ಕೀರ್ತಿಯನ್ನು ಅವರು ಸದಾ ಎತ್ತಿ ಹಿಡಿಯಲಿ ಅಂತ ನಾನು ಭಗವಂತನೇ ಪ್ರಾರ್ಥನೆ ಮಾಡ್ತೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಂದಣಿ ಆಗಿಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಲೆಕ್ಕ ಕೊಡೋದಿಲ್ಲ ಅಂತ ದೊಡ್ಡ ರೀತಿಯಲ್ಲಿ ಉಬ್ಬೆ ಹೊಡೆಯವರಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಾನು ಸ್ಥಾಪನೆಯಾದ ಮೇಲೆ ವ್ಯಕ್ತಿ ನಿರ್ಮಾಣದ ಮೂಲಕ ಸಮಾಜ ನಿರ್ಮಾಣ ಮಾಡುವ ಧ್ಯೇಯವನ್ನು ಹೊಂದಿಕೊಂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೇವಲ ಒಂದೇ ಸಂಘಟನೆ ಆಗಿಬಿಡಿದ್ರೆ ಎಲ್ಲವನ್ನೂ ಸಾಧಿಸಲಿಕ್ಕೆ ಸಾಧ್ಯ ಆಗೋದನ್ನು ತಿಳ್ಕೊಂಡು ಬೇರೆ ಸಂಘಟನೆಗಳನ್ನು ಫ್ಲೋಟ್ ಮಾಡಿದರು. ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ, ಕಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ BMS, ವಿದ್ಯಾರ್ಥಿಗಳ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ABVP, ಕ್ರೀಡಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಕ್ರೀಡಾ ಭಾರತಿ, ವಿದ್ಯಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ವಿದ್ಯಾಭಾರತಿ, ಸಮಾಜಕ್ಕೆ ಸಂಸ್ಕಾರ ಕೊಡುವಂಥ ಕೆಲಸ ಮಾಡಬೇಕಾದ್ರೆ ಸಂಸ್ಕಾರ ಭಾರತಿ. ಅದೇ ರೀತಿಯಲ್ಲಿ ಕಮ್ಯುನಿಸ್ಟರ ಕೈಯಲ್ಲಿ ಸಿಲುಕಿ ನಲಗಿ ಹೋಗ್ತಾ ಇದ್ದಂಥ ಸಾಹಿತ್ಯ ಕ್ಷೇತ್ರವನ್ನು ಕನ್ನಡ ಸಾಹಿತ್ಯ ಪರಿಷತ್ ಅನ್ನೋ ಹೆಸರಿನಲ್ಲಿ ಕಮ್ಯುನಿಸ್ಟರ ಕೈಯಲ್ಲಿ ಸಿಕ್ಕಿ ನಲಗಿ ಹೋಗ್ತಾ ಇದ್ದ ಈ ಕನ್ನಡ ಸಾಹಿತ್ಯ ಪರಿಷನ್ನು ರಿಪೇರಿ ಮಾಡೋ ಗೋಜಲು ನಮಗೆ ಬೇಡ. ಸಮಾಜಕ್ಕೆ ಒಳ್ಳೆಯ ಸಂಗತಿಯನ್ನು ಸಾರಿ ಹೇಳುವಂಥ ಒಂದು ಸಾಹಿತ್ಯ ಪರಿಷತ್ತು ನಮ್ಮ ಅಡಿಯಲ್ಲಿ ಬೇಕು ಅಂತೇಳಿ ಸಾಹಿತ್ಯ ಪರಿಷತ್ನ ರಚನೆ ಮಾಡಿದರು. ಹಾಗಲ್ಲ ಒರಿಜಿನ್ ಹಾಗೆ ರಚನೆ ಮಾಡಿದರು. ನಾವು ಇವತ್ತು ಈ
ಅಖಿಲ ಭಾರತ ಸಾಹಿತ್ಯ ಪರಿಷತ್ನವರು ನಮ್ಮ ಶಾಲೆಗೆ ಬಂದು ಅವರೇ ಕೇಳಿಕೊಂಡು ನಮ್ಮಲ್ಲಿಗೆ ಬಂದು ಒಂದೇ ಮಾತರಂ ಹಾಡಿನ 150ನೇ ಜಯಂತಿಯನ್ನು ಆಚರಿಸುವುದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವ್ಯಾಸ ಪೂರ್ಣಿಮೆ ನಾಳೆ ಮೊನ್ನೆ ಆಯಿತು, ಹುಣ್ಣಿಮೆಗೆ ನಿನ್ನೆ ಆಯಿತು. ವ್ಯಾಸ ಪೂರ್ಣಿಮೆಯನ್ನು ಆಚರಿಸುವ ಮೂಲಕ, ಗುರು ಪೂರ್ಣಿಮೆಯನ್ನು ಆಚರಿಸುವ ಮೂಲಕ ಒಂದು ಸಂದೇಶ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ನೀನು ಗುರುವಿನ ಗುಲಾಮನಾಗುವವರೆಗೆ, ನೀನು ಗುರು ಹೇಳಿದನು ಎಲ್ಲವನ್ನೂ ಕೇಳುವಂಥ ಗುಲಾಮನಾಗುವವರೆಗೆ ಮುಕುತಿ ದೊರೀಲಿಕ್ಕಿಲ್ಲ ಅಂತ ತಿಳಿದವರು ಹೇಳಿದ್ದಾರೆ. ನಾವೇನು ಮಾಡ್ಬೋದು? ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರಹೊನ್ನ ಕಳಸವಯ್ಯ, ಉಳ್ಳವರು ಶಿವಾಲಯ ಮಾಡುವರು. ಹಣ ಇದ್ದವರು ಈಶ್ವರ ದೇವಸ್ಥಾನ ಕಟ್ಟಿದ್ದಾರೆ. ನನ್ನ ಮೈಯೇ, ನನ್ನ ದೇಹವೇ ಅದು ದೇಗುಲ, ನನ್ನ ತಲೆ ದೇವಸ್ಥಾನದ ಕಳಶ ಅಂತ ಯೋಚನೆ ಮಾಡುವವನು ನಾನು. ನಮ್ಮ ಶಾಲೆಯಲ್ಲಿ ಇಂಥ ಯೋಗ್ಯ ಸಂಸ್ಥೆಗಳು ಬಂದು ಶಾಲೆಯಲ್ಲಿ ಅನ್ಯಾನ್ಯ ಕಾರ್ಯಕ್ರಮ ಏರ್ಪಾಡು ಮಾಡುವ ಮೂಲಕ ಸಂಸ್ಕಾರ ಕೊಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಮತ್ತೊಮ್ಮೆ ಚಂದ್ರಹಾಸ ಕಣಂತೂರವರಿಗೆ ನಾನು ವಂದನೆಗಳನ್ನು ಸಲ್ಲಿಕೆ ಮಾಡಲಿಕ್ಕೆ ಇಚ್ಛೆ ಮಾಡ್ತೇನೆ. ಅವರಿಗೆ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಅವ್ರಿಗೆ ಯಾಕೆ ಅನ್ನಿಸ್ತೋ ಗೊತ್ತಿಲ್ಲ, ವ್ಯಾಸ ಪೂರ್ಣಿಮೆ ಮತ್ತು 150 ಒಂದೇ ಮಾತ್ರವನ್ನು 150ನೇ ಬರ್ತ್ಡೇಯನ್ನು ವರ್ಷಾಚರಣೆಯನ್ನು ಈ ಶಾಲೆಯಲ್ಲಿ ಮಾಡಬೇಕು ಅವರಿಗೆ ಯಾಕೆ ಅನ್ನಿಸ್ತು ನನಗೆ ಗೊತ್ತಿಲ್ಲ. ಅದು ಪುಣ್ಯಕೋಟಿ ನಗರದ ಮಣ್ಣಿನ ಆಕರ್ಷಣೆ ಇರ್ಬೋದು, ಪುಣ್ಯಕೋಟಿ ನಗರದ ಮಣ್ಣಿನ ಅಯಸ್ಕಾಂತೀಯ ಶಕ್ತಿ ಇರ್ಬೋದು, ಪುಣ್ಯಕೋಟಿ ನಗರದಲ್ಲಿ ನಿತ್ಯ ಆರಾಧನೆಗೆ ಒಳಗಾಗ್ತಾ ಇರುವಂಥ ಗೋಮಾತೆಯ ಆಶೀರ್ವಾದ ಇರ್ಬೋದು. ಇವತ್ತು ಅತ್ಯಂತ ಒಳ್ಳೆಯ ಕಳೆದ 20 ವರ್ಷಗಳಲ್ಲಿ ನಾವು 20 ವರ್ಷ ಮುಗಿಸಿ 21ನೇ ವರ್ಷ ಕಾಲಿಟ್ಟಿದ್ದೇವೆ. ಕಳೆದ 20 ವರ್ಷಗಳಲ್ಲಿ ನಮ್ಮ ಶಾಲೆಯಲ್ಲಿ ಆಗದಂಥ ಒಂದು ಅತ್ಯಂತ ಶ್ರೇಷ್ಠ ಕಾರ್ಯಕ್ರಮವನ್ನು ಚಂದ್ರಶೇಖರ ಗಣದೂರವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ನಾನು ಅವರಿಗೆ ಸದಾ ಋಣಿಯಾಗಿರ್ತೇನೆ, ನಮ್ಮ ಸಂಸ್ಥೆ ಸದಾ ಋಣಿಯಾಗಿರಬೇಕು ಅಂತ ನಾನು ಆಸೆ ಮಾಡ್ತೇನೆ. ಇಂಥ ಒಂದು ಯೋಗ್ಯವಾದ ಸಮಾರಂಭದಲ್ಲಿ ನನಗೆ ಅಧ್ಯಕ್ಷ ಪೀಠವನ್ನು ಕೊಟ್ಟು 2 ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಾಹಿತ್ಯ ಪರಿಷತ್ತಿಗೆ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಉಳ್ಳಾದ ಘಟಕಕ್ಕೆ ನಾನು ಶಿರಬಾಗಿ ವಂದನೆ ಸಲ್ಲಿಕೆ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಕೊನೆಯದಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀನಿವಾಸ್ ಭಟ್ ಸೇರಾಜೆ ಇವರು ಧನ್ಯವಾದ ಸಮರ್ಪಣೆ ಮಾಡಬೇಕಾಗಿ ವಿನಂತಿಸುತ್ತೇನೆ. ಇನ್ನು ವರ್ಷಗಳ ಕಾಲ ನೆನಪುಳಿಬೇಕಾದಂತಹ ಉಳಿಯುವಂತಹ ಒಂದು ಅನುಕರಣೀಯ ಕಾರ್ಯಕ್ರಮ ಈಗ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ನಿಮಗೆ ಒಂದಷ್ಟು ಒಳ್ಳೆಯ ತತ್ವಗಳನ್ನು ಹೇಳುವುದಕ್ಕೆ ಈ ವೇದಿಕೆಯಲ್ಲಿ ಉತ್ತಮ ಮಾತುಗಳನ್ನಾಡಿದ್ದಾರೆ. ಬಹುಶಃ ಒಬ್ಬ ಗುರು ಹೇಳುವ ಮಾತು ಶಿಷ್ಯ ಹೇಗೆ ತಪ್ಪಾಗಿ ತಗೊಳ್ತಾನೆ ಅಂದರೆ, ಒಂದು ಉದಾಹರಣೆ ಮಾತ್ರ ಹೇಳ್ತೇನೆ ಸೂಕ್ಷ್ಮವಾಗಿ, ನಾನು ಹೆಚ್ಚು ಮಾತನಾಡುವುದಿಲ್ಲ, ಇದು ಕೇವಲ ಮೆಚ್ಚು ಮಾತುಗಳು ಮಾತ್ರ. ಖಡ್ಗಕ್ಕಿಂತ ಲೇಖನಿ ಮಿಗಿಲು ಅಂತ ಹೇಳಿದರಂತೆ ಒಬ್ಬ ಗುರುಗಳು. ಒಬ್ಬ ಶಿಷ್ಯ ಅದನ್ನು ತಪ್ಪಾಗಿ ತಗೊಂಡ, ಅವ ಶಕ್ತಿಯಿಂದ ಒಬ್ಬ ರಾಜ ಆದ. ವಿದೇಶದ ಅಥವಾ ಇನ್ನೊಂದು ನೆರೆ ರಾಜ್ಯ ಆಕ್ರಮಣ ಮಾಡಿದಾಗ ಘೋರವಾದ ಯುದ್ಧ ಆಯಿತು. ಕೊನೆಗೆ ಯುದ್ಧವನ್ನು ನಿಲ್ಲಿಸಿದ, ಯುದ್ಧ ಮುಕ್ತಾಯ ಅಂತ ಹೇಳಿದ. ಕೇಳಿದ್ರು, ಏನು, ಹೇಗೆ ಯುದ್ಧ ನಿಲ್ಲಿಸಿದ್ದು ನೀನು? ನನಗೆ ಗುರುಗಳು ಹೇಳಿದ್ದಾರೆ, ಇದು ಖಡ್ಗಕ್ಕಿಂತ ಲೇಖನಿ ಮುಖ್ಯ. ಹೌದಾ, ಏನು ಮಾಡಿದ್ರಿ? ಏನಿಲ್ಲ, ನನ್ನ ಎಲ್ಲ ರಾಜ್ಯವನ್ನು ಬರೆದು ಕೊಟ್ಟೆ ಅವರಿಗೆ ಅಂತ. ಅದಲ್ಲ, ಇವರು ಹೇಳಿದ್ದು ಸತ್ಯ. ವಿಜೇತ್ ಅವರು, ಮಂಜನಾಡಿಯವರು, ವಿಜೇತ್ ಶೆಟ್ಟಿಯವರು ಅದ್ಭುತವಾಗಿ ಮಾತನಾಡಿದರು. 2 ವಿಚಾರಗಳನ್ನು ಮೇಳೈಸಿಕೊಂಡು ನಿಮಗೆ ಅದನ್ನೊಂದು ಪ್ರಸಾದ ರೂಪದಲ್ಲಿ, ತೀರ್ಥದ ರೂಪದಲ್ಲಿ ಕೊಟ್ಟರು. ಅದನ್ನು ನೀವು ಸೇವಿಸಬೇಕು. ನಿಮ್ಮ ಮನ ತುಂಬಿದ್ರು ನೀವು ಅದನ್ನು ಮನೆಯಲ್ಲಿ ತುಂಬಬೇಕು. ಆಗ ಮಾತ್ರ ಅದಕ್ಕೆ ಸಾರ್ಥಕ್ಕೆ ಬರ್ತದೆ ಅಂತ ಹೇಳ್ತಾ ವಿಜಯ್ ಶೆಟ್ಟರಿಗೆ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕಾರ್ಯದರ್ಶಿ ಲತೀಶ್ ಅವರು ಬಂದಲ್ಲಿ ಕೂತಿದ್ರು. ನನಗೆ ಗೊತ್ತಾಯಿತು, ಹೋದೆ. ಅಧ್ಯಕ್ಷರು ಹೇಳಿದಾಗೆ ವಿಚಾರಧಾರೆಗಳು ಪುಂಖಾನುಪುಂಖವಾಗಿ ಬಂದು ನಮಗೆಲ್ಲ ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದರೆ ಅವರಿಗೆ ಶಾಲೆ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ.
ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರು. ನಮಗೆ ಈ ಊರಿನವರು ಎನ್ನುವ ಹೆಮ್ಮೆ ಇದೆ. ಆಯೋಜನೆ ಮಾಡಿ ನಮಗೊಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಅಧ್ಯಕ್ಷರು, ಹಾಗೆ ಶಾಲೆಯ ಪ್ರಾಂಶುಪಾಲರು, ವಿದ್ಯಾರ್ಥಿಗಳು, ನೀವು ಅತ್ಯಂತ ಮೌನವಾಗಿ ಇವರು ಹೇಳಿದ್ದನ್ನು ಎಲ್ಲವನ್ನೂ ಕೇಳಿದ್ದೀರಿ. ನಿಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಈಗ ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ